ನಮಸ್ಕಾರ ವೀಕ್ಷಕರೇ, ಲೈಟ್ ಫಿಶಿಂಗ್ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಹೌದು, ಲೈಟ್ ಫಿಶಿಂಗ್ ಇತ್ತೀಚಿನ ಕೆಲವೊಂದು ದಿನಗಳಲ್ಲಿ ಬಹಳಷ್ಟು ಹೆಚ್ಚು ಕೇಳಿ ಬರ್ತಾ ಇರುವಂತಹ ಮಾತು. ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಕರಾವಳಿಯ ಮೀನುಗಾರರ ಪೈಕಿ ಹೆಚ್ಚು ಕೇಳಿ ಬರ್ತಾ ಇರುವಂತಹ ಮಾತು, ಜೊತೆಗೆ ಹಲವಾರು ಪ್ರತಿಭಟನೆಗಳನ್ನ ಕಂಡಿರುವಂತಹ ಒಂದು ವಿಚಾರ ಇದು ಲೈಟ್ ಫಿಶಿಂಗ್ ಅನ್ನುವಂಥದ್ದು. ಏನು ಕೇಂದ್ರ ಸರ್ಕಾರ ಈ ಒಂದು ಲೈಟ್ ಫಿಶಿಂಗ್ ಅನ್ನುವಂತಹ ಒಂದು ಮೀನುಗಾರಿಕಾ ವಿಧಕ್ಕೆ ಒಂದು ನಿಷೇಧವನ್ನ ಹೇರಿತ್ತು. ಬಳಿಕ ಆ ಒಂದು ನಿಷೇಧವನ್ನ ತೆರವುಗೊಳಿಸುವಂತಹ ಪ್ರಯತ್ನಗಳು ನಡೆದಿದೆ. ಆ ಒಂದು ಕೆಲವೊಂದು ಷರತ್ತುಗಳ ಹಿನ್ನೆಲೆಯಲ್ಲಿ ಈಗ ಮತ್ತೆ ಲೈಟ್ ಫಿಶಿಂಗಿಗೆ ಅನುಮತಿ ದೊರಕಿದೆ ಅನ್ನುವಂತಹ ವಿಚಾರ. ಅದರ ಸಾಧಕ ಬಾಧಕಗಳ ಬಗ್ಗೆ ಒಂದು ಮೀನುಗಾರಿಕಾ ಇಲಾಖೆಯಲ್ಲಿ ಎಲ್ಲ ರೀತಿಯ ಒಂದು ಚರ್ಚೆಗಳು ನಡೆದು ಎಲ್ಲ ಒಂದು ನಿಯಮಗಳನ್ನು ಸಿದ್ಧಪಡಿಸಿ ಮೀನುಗಾರಿಕೆಗೆ ಒಂದು ಅವಕಾಶವನ್ನ ನೀಡುವಂತಹ ಪ್ರಕ್ರಿಯೆ ನಡೀತಾ ಇತ್ತು. ಅದರ ಮಧ್ಯೆಯೇ ಲೈಟ್ ಫಿಶಿಂಗ್ ವಿಧಾನದಲ್ಲಿ ಮೀನುಗಾರಿಕೆಯನ್ನ ನಡೆಸಲಾಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೂಲ ಮೀನುಗಾರರು ಹಾಗೇನೆ ಗಿಲ್ನೆಟ್ ಮೀನುಗಾರರ ಸಹಿತ ಇನ್ನಿತರ ಕೆಲವೊಂದು ವಿಭಾಗಗಳ ವತಿಯಿಂದ ತೀವ್ರ ಪ್ರತಿರೋಧ ವ್ಯಕ್ತವಾಗಿದೆ. ಮಾತ್ರ ಅಲ್ಲ, ಹೋರಾಟಗಳು ಕೂಡ ಕಳೆದ ಕೆಲವೊಂದು ದಿನಗಳಿಂದ ನಡೀತಾ ಬರ್ತಾ ಇರುವಂಥದ್ದು. ಹಾಗಿದ್ರೆ ಏನಿದು ಲೈಟ್ ಫಿಶಿಂಗ್, ಇದರಿಂದ ಉಂಟಾಗಿರುವಂತಹ ಸಮಸ್ಯೆಗಳು ಏನು, ಸರ್ಕಾರ ಈ ಒಂದು ಲೈಟ್ ಫಿಶಿಂಗ್ ಅನ್ನ ಈ ಹಿಂದೆ ನಿಷೇಧವನ್ನ ಹೇರಿರೋದಕ್ಕೆ ಕಾರಣಗಳು ಏನು, ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನ ಪಡೆದುಕೊಳ್ಬೇಕಾಗಿದೆ. ನಮ್ಮ ಜೊತೆಗೆ ಮಾಹಿತಿಗಳನ್ನ ಹಂಚಿಕೊಳ್ಳೋದಿಕ್ಕೆ ಹಾಗೇನೆ ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಿಕ್ಕೆ ರಾಜೇಶ್ ಪುತನ್ ಅವರಿದ್ದಾರೆ. ಇವರು ಮಂಗಳೂರು ಟ್ರಾಲ್ ಬೋಟ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಮ್ಮ ಜೊತೆಗೆ ಇರುವಂತಹ ಮತ್ತೊಬ್ಬ ಅತಿಥಿ ಕರಾವಳಿ ಮೂಲ ಮೀನುಗಾರರ ಸಂಘದ ಗೌರವಾಧ್ಯಕ್ಷರು ಸುಭಾಷ್ ಬೋಳೂರು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮತ್ತೊಬ್ರು ನಮ್ಮ ಜೊತೆ ಇರುವಂತಹ ಅತಿಥಿ ಚಂದ್ರಶೇಖರ್ ಶ್ರೀಯಾನ್ ಗುಡ್ಡೆಕೊಪ್ಲ. ಇವರು ಮೀನುಗಾರರ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾವು ಕಳೆದ ಕೆಲವೊಂದು ದಿನಗಳಿಂದ ನೋಡ್ತಾ ಇರುವಂಥದ್ದು, ಮಾಧ್ಯಮಗಳಲ್ಲಿ ನೋಡ್ತಾ ಇರುವಂಥದ್ದು, ಪತ್ರಿಕೆಗಳಲ್ಲಿ ನೋಡ್ತಾ ಇರುವಂಥದ್ದು, ಲೈಟ್ ಫಿಶಿಂಗ್ ಅನ್ನ ವಿರೋಧಿಸಿ ಅದನ್ನ ನಿಷೇಧಿಸಬೇಕು ಅಂತ ಆಗ್ರಹಿಸಿ ಈಗ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ನಾನು ರಾಜೇಶ್ ಪುತ್ರನ್ ನಿಮ್ಮಿಂದನೇ ಶುರು ಮಾಡ್ತೀನಿ. ಆಕ್ಚುಲಿ ಏನಿದು ಲೈಟ್ ಫಿಶಿಂಗ್ ಅನ್ನುವಂಥದ್ದು, ಮತ್ತೆ ಇದರಿಂದ ಆಗಿರುವಂತಹ ಸಮಸ್ಯೆಗಳು ಏನು ಅನ್ನುವಂಥದ್ದು? ಲೈಟ್ ಫಿಶಿಂಗ್ ಅಂದರೆ ಸಮುದ್ರದಲ್ಲಿ ಏನು ಜನರೇಟರ್ ಮುಖಾಂತರ ಲೈಟನ್ನು ಉರಿಸಿ LED ಬಲ್ಬ್ಗಳನ್ನು ಉರಿಸಿ ನೀರಿನ ಮೇಲೆ ಹಾಕಿ ಆ ಒಂದು ಅದರ ಪ್ರಕಾಶಕ್ಕೆ ಮೀನುಗಳನ್ನು ಬರುವಂಥದ್ದು. ಆ ಪ್ರಕಾಶಕ್ಕೆ ಬರುವಂಥ ಮೀನುಗಳನ್ನು ಈ ಪರ್ಸಿನ್ ಬೋಟ್ನವರು ಅದನ್ನು ಅವರ ಪರ್ಸಿನಲ್ಲಿ ಇರುವಂಥ ನೆಟ್ಸ್ ಏನಿದೆ ಅದರ ಮುಖಾಂತರ ಅದನ್ನು ಹಿಡಿಯುವಂಥ ಒಂದು ವಿಧಾನ ಇದು. ಇದರಿಂದ ಭಾಳಷ್ಟು, ಯಾಕಂದರೆ ಇದು 2017ರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಒಂದು 2016ರಲ್ಲಿ ಪ್ರತಿ ಆ ಒಂದು ಮೀನುಗಾರಿಕೆ ಮಾಡುವಂಥ ಮೀನುಗಾರರನ್ನು ಕೂತ್ಕೊಂಡು ಒಂದು ಸಭೆಯನ್ನು ಮಾಡಿತ್ತು. ಆ ಸಭೆಯಲ್ಲಿ ಒಂದು 2016ರಲ್ಲಿ ಕೆಲವೊಂದು ನಿಬಂಧನೆಗಳನ್ನು ವಿಧಿಸಿ ಏನು ಈ ಅವರ ಏನು ಫಿಶರೀಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಸೈಂಟಿಸ್ಟ್ ಏನಿದ್ದಾರೆ ಅವರು ಒಂದು ಕೆಲವು ನಿಬಂಧನೆಗಳನ್ನು ಕೊಟ್ಟಿದ್ದರು. ಆ ನಿಬಂಧನೆಗಳಿಗೆ ಮುಖಾಂತರ ಅವರಿಗೆ ಒಂದು ಅದನ್ನು ಫಿಶಿಂಗ್ ಮಾಡಲಿಕ್ಕೆ ಕೊಡ್ಬೋದು ಅನ್ನೋ ಒಂದು ಇದನ್ನು ಕೊಟ್ಟಿದ್ದರು. ಆದರೆ 2017ರಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅದನ್ನು ಸಂಪೂರ್ಣ ಎರಡು ಕೂಡ ನಿಷೇಧ ಮಾಡಿತ್ತು. ಆದರೆ ಇವರು ಏನು ಈಗ ಕೋರ್ಟಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ತಡೆಯನ್ನು ತಗೊಂಡು ಬಂದಿದ್ದಾರೆ. ಕೇಸ್ ಏನು ಡಿಸಾಲ್ವ್ ಆಗಲಿಲ್ಲ, ಆದರೆ ತಡೆಯನ್ನು ತಗೊಂಡು ಬಂದಿದ್ದಾರೆ. ಅದು ಯಾವ ಉದ್ದೇಶ ಅಂದರೆ, ಇವರು ಕೋರ್ಟಲ್ಲಿ ವಾದ ಮಾಡಿರುವಂಥದ್ದು 2016ರಲ್ಲಿ ನೀವೇನು ನಮಗೆ ಪರ್ಮಿಷನ್ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಾವು ಭಾಳಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದ್ದೇವೆ, ಅದರಿಂದ ನಮಗೆ ಮೀನುಗಾರರಿಗೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಸರ್ಕಾರಿ ಅಧಿಕಾರಿ ಮಟ್ಟದಲ್ಲಿ ಅದರ ಏನೋ ಆ ಸಂದರ್ಭದಲ್ಲಿ ಆ ಉಚ್ಚ ನ್ಯಾಯಾಲಯದಲ್ಲಿ ಏನೋ ಕೇಸ್ ಬಂದಾಗ ಸರ್ಕಾರಿ ಅಧಿಕಾರಿ ಮಟ್ಟದಲ್ಲಿ ಒಂದು ಮಿಸ್ಗೈಡ್ ಕೂಡ ಆಗಿದೆ. ಯಾಕೆಂದರೆ ಆ ಒಂದು ವಿಚಾರ ಬಂದಾಗ ಇವರು ಯಾವುದೇ ರೀತಿಯ ಒಂದು ಪ್ರತಿರೋಧ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿರಲಿಲ್ಲ. ಹಾಗಾಗಿ ಅದು ಏನಾಗಿದೆ ಅಂದರೆ, ಆ ಒಂದು ನಿಬಂಧನೆಗಳನ್ನು ನೀವು ಇಂಥ ಒಂದು ಕಂಡೀಷನ್ ಮೇಲೆ ನಿಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯ. ಆದರೆ ಇವತ್ತು ಆ ಒಂದು ಕಂಡೀಷನ್ಗಳು ಫಾಲೋ ಅಪ್ ಆಗ್ತಾ ಇಲ್ಲ.
ಏನೇನು ಕಂಡೀಷನ್ ಕೊಟ್ಟಿದ್ದಾರೆ ಆ ಒಂದೇ ಒಂದು ಇದು ಕೂಡ ಫಾಲೋ ಅಪ್ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಏನಂದರೆ ಆ ಒಂದು ಉದ್ದೇಶ ನಮ್ಮದು ಅಂದರೆ ಅದು ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಎರಡನೇದಾಗಿ ಅವರು ಈಗ ಏನು ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸಬೇಕಾಗ್ತದೆ, ಯಾಕಂದರೆ ಅದನ್ನು ನಾವು ವಿರೋಧಿಸುವಂಥದ್ದು ಆಗೋದಿಲ್ಲ. ಹಾಗಾಗಿ ಆ ಒಂದು ನಿಬಂಧನೆಗಳಿಗೆ ಏನು ಅವರು ಒಳಪಟ್ಟು ಅಂಥ ಒಂದು ಮೀನುಗಾರಿಕೆಯನ್ನು ಮಾಡಬಹುದು ಅಂತ ಮಾಡಲಿಕ್ಕೆ ಅವಕಾಶ ಉಂಟು. ಆದರೆ ನಮ್ಮದು ಸಂಪೂರ್ಣವಾಗಿ ನಿಷೇಧ ಆಗಬೇಕು ಅನ್ನೋ ಉದ್ದೇಶ. ಯಾಕಂದರೆ ಸ್ಥಳೀಯವಾಗಿ ನಮ್ಮದೊಂದು ಸೌಹಾರ್ದ ರೀತಿಯಲ್ಲಿ ಕೆಲವೊಂದು ನೀತಿ ನಿಯಮಗಳಿರುತ್ತೆ, ಆ ಮುಖಾಂತರ ನಾವು ಹೋಗ್ಬೇಕನ್ನೋ ಒಂದು ದೃಷ್ಟಿಯಿಂದ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಎಸ್, ನಾನು ಸುಭಾಷ್ ಬೂಳೂರು ಅವರನ್ನ ಕೇಳೋದಿದ್ರೆ ಈಗ ಈಗಾಗಲೇ ತಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಮಾತ್ರ ಅಲ್ಲ, ಪ್ರತಿಭಟನೆಗಳನ್ನ ಕೂಡ ನಡೆಸ್ತಾ ಇರುವಂತದ್ದು ಇದೇ ಉದ್ದೇಶವನ್ನು ಇಟ್ಟುಕೊಂಡು, ಅಂದ್ರೆ ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಕಸುಬಿಗೆ ಧಕ್ಕೆ ಉಂಟಾಗ್ತಾ ಇದೆ ಅನ್ನುವಂಥದ್ದು. ಆಕ್ಚುಲಿ ಯಾವ ರೀತಿ ನಿಮಗೆ ಸಮಸ್ಯೆ ಎದುರಾಗ್ತಾ ಇದೆ ಅನ್ನುವಂಥದ್ದು ಈ ಒಂದು ಲೈಟ್ ಫಿಶಿಂಗ್ ನಿಂದಾಗಿ? ಸರ್, ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಕೋರ್ಟ್ ಹೇಳಿದೆ ಇವರಿಗೆ 12 ನಾಟಿಕಲ್ ಮೈಲ್ ದೂರ, ಅಂದರೆ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಒಂದು 24-25 ಮಾರ್ಕ್ ಇಷ್ಟು ಆಳದಿಂದ ಅಲ್ಲಿನ ದೂರದಿಂದ ನಾಟಿಕಲ್ ದೂರದಿಂದ ಮೀನುಗಾರಿಕೆ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಅಲ್ಲಿ ಇರೋ ಮೀನು ದೊಡ್ಡ ದೊಡ್ಡ ಮೀನುಗಳು, ಹಾಗೆ ಈ ಬೂತಾಯಿ, ಬಂಗುಡೆ, ನಮಗೆ ಬೊಂಡಾಸ ಇಂತಹ ಮೀನುಗಳು ಇವರು ಹಿಡಿದುಕೊಂಡು ಹೋಗ್ತಿದ್ದಾರೆ. ಇದು ಸ್ಥಳೀಯವಾಗಿ ಕಡಲ ಬದಿಗೆ ಬರೋದಿಲ್ಲ. ಸಮುದ್ರ ತೀರದಲ್ಲಿ ನಾವುಗಳು ಫಿಶಿಂಗ್ ಮಾಡೋಗ್ತಿರೋದ್ರಿಂದ, ಮೀನು ಹಿಡಿಯುತ್ತಿರೋದ್ರಿಂದ, ನಮ್ಮದು ಔಟ್ಬೋರ್ಡ್ ಇಂಜಿನ್, ಈ ಇಂಜಿನ್ ಮೂಲಕ ಮೀನು ಹಿಡಿಯುತ್ತಿರೋದ್ರಿಂದ ಈ ನದಿ ಸಮುದ್ರ ದಂಡೆಗೆ ಮೀನುಗಳು ಬಾರದೆ ಇಲ್ಲಿ ನಾವು ತುಂಬಾ ಸಂಕಷ್ಟವನ್ನ ಅನುಭವಿಸ್ತಿದ್ದೇವೆ. ಇದರಲ್ಲಿ ನಾವು ಮೂಲ ಮೀನುಗಾರರು ಅಂತ ಅಲ್ಲ, ಇದರಲ್ಲಿ ಗಿಲ್ನೆಟ್ನವರು ಇದ್ದಾರೆ, ಹಾಗೆ ಕರೆ ಫಿಶಿಂಗ್ ಅನ್ನೋ ಟ್ರಾಲ್ ಬೋಟ್ ಇದೆ. ನಮ್ಗೆಲ್ರಿಗೂ ಇದರಿಂದ ತುಂಬಾ ತೊಂದರೆ ಆಗ್ತಿದೆ. ಅದಕ್ಕಾಗಿ ನಾವು ಇದನ್ನ ಕಟ್ಟುನಿಟ್ಟಾಗಿ ಸರ್ಕಾರಕ್ಕೆ ಇದನ್ನು ಬಂದ್ ಮಾಡಲೇಬೇಕು ಅಂತ ಹೇಳಿ ನಾವು ಪ್ರತಿಭಟಿಸ್ತಾ ಇದ್ದೇವೆ. ಎಸ್, ಚಂದ್ರಶೇಖರ್ ಶ್ರೀವನ್ ಅವರೇ, ತಮ್ಮನ್ನ ಕೇಳೋದಿದ್ರೆ, ತಾವು ಕೂಡ ಮೀನುಗಾರಿಕೆಯಲ್ಲಿ ಸಾಕಷ್ಟು ವರ್ಷಗಳ ಅನುಭವವನ್ನು ಹೊಂದಿರುವವರು, ಎಲ್ಲ ವಿಭಾಗಗಳ ಒಂದು ಮೀನುಗಾರಿಕೆಯನ್ನು ನೋಡಿರುವವರು. ಈಗ ನಾವು ಕೇಳೋದಿದ್ರೆ, ಸಾಮಾನ್ಯವಾಗಿ ಈ ಒಂದು ಇನ್ನಿತರ ವಿಭಾಗಗಳಿಗೂ ಈ ಒಂದು ಪರ್ಸಿನ್ ಬೋಟ್ಗಳಲ್ಲಿ ನಡೆಸುವಂತಹ ಲೈಟ್ ಫಿಶಿಂಗ್ ಮೀನುಗಾರಿಕೆಗೂ ಏನು ವ್ಯತ್ಯಾಸ ಅನ್ನುವಂಥದ್ದು? ನೋಡಿ, ನಾವು ದಕ್ಷಿಣ ಕನ್ನಡ ಕರಾವಳಿ ಮೂಲ ಮೀನುಗಾರರ ಸಂಘದ ಪರವಾಗಿ ನಾವು ಮಾತಾಡ್ತಾ ಇರೋದು. ಅಂದ್ರೆ ನಾವು ಒಂದು ಒಳ್ಳೆ ತುಳಿನಲ್ಲಿ ಹೇಳ್ಬೇಕಾದ್ರೆ ಅದನ್ನ ಪುರ್ಲದ ಕರಕಸಬ್ ಅಂತ ಹೇಳ್ತೇವೆ. ಯಾಕಂದ್ರೆ ಈ ಕರಕಸಬ್ ಅಂತ ಹೇಳುವಾಗ ಇದು ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತ ಸಾಂಪ್ರದಾಯಿಕ ಒಂದು ಕಸಬು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಪರ್ಸಿನ್ ಬೋಟಿನ ಆಧುನಿಕತೆಯನ್ನು ಅಳವಡಿಸಿಕೊಂಡು ಬಂದಿದ್ದಾರೆ. ಈ ಅಳವಡಿಕೆಯಲ್ಲಿ ಎಷ್ಟೊಂದು ದುಷ್ಪರಿಣಾಮ ಆಯ್ತಂತ ಇದು ಕಡಖಂಡ ನಾವು ನೋಡ್ತಾ ಇದ್ದೇವೆ. ಆದುದರಿಂದ ನನ್ನ ಒಂದು ರಿಕ್ವೆಸ್ಟ್ ಅಂತ ಏನಂತ ಹೇಳಿದ್ರೆ, ನಾವು ಕಡಲ ತಡಿಯಲ್ಲಿ ಕಸಬನ್ನು ಮಾಡುವವರು, ಇವಾಗ ಅವರು ಪರ್ಸಿನ್ನವರು ಅವರೇ ಹೇಳಿದಾಗೆ 24 ಮರ್ಪ್ ಅಂತ ಹೇಳ್ತೇವೆ ನಾವು. ನಮಗೆ ಆ ರೀತಿಯಲ್ಲಿ ಹೇಳ್ಬೇಕಾಗ್ತದೆ. 24 ಮರ್ಪಲ್ಲಿ ಅಂದ್ರೆ 12 ನಾಟಿಕಲ್ ಅಲ್ಲಿ ಅವರು ಇದು ಮಾಡುವಾಗ ಆ ಮೀನಿನ ಫೋಕಸ್, ಲೈಟಿನ ಫೋಕಸ್ ಉಂಟಲ್ಲ, ಅದಕ್ಕೆ ತುಂಬಾ ಮೀನು ಅಲ್ಲೇ ಗ್ಯಾದರ್ ಆಗ್ತಾ ಉಂಟು. ಆ ಗ್ಯಾದರ್ ಮಾಡಿ ಇವರು ಪರ್ಸಿನ್ನವರ ಅಲ್ಲೇ ಹಿಡಿತಾರೆ. ಅಲ್ಲೇ ಹಿಡಿದ್ರೆ ನಾವು ತೀರ ಪ್ರದೇಶದಲ್ಲಿ ದುಡಿಯುವವರು ನಾವು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಬೇಕು? ಅದು ತುಂಬಾ ಇದು ಕ್ರೂಷಿಯಲ್ ವಿಷಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತೆ ಇವರು ಕಾನೂನು ತರ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಕಾನೂನು ತರ್ತಾರೆ ಅದು ನಮಗೆ ಯಾವುದು ಖಂಡಿತವಾಗಿಯೂ ಗೊತ್ತಿಲ್ಲ. ನಾವು ಆಕ್ಚುಲಿ ಒಂದು ಮೂಲ ಕಸಬಿನವರು ಇಷ್ಟನ್ನು ಹೇಳಬೇಕಾಗಿ ನಾನು ಬಯಸ್ತೇನೆ. ನಾವೊಂದು ಪೇಪರ್, ದೃಶ್ಯ ಮಾಧ್ಯಮ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ, ಇದರ ಪರವಾಗಿ ನಾವು ಅವಲಂಬಿತವಿದ್ದಿದ್ದಾರೆ. ನಮ್ಮ ಒಂದು ಎಲ್ಲರೂ ಕೂಡ ಇವಾಗ ಅದು ಕಷ್ಟದಲ್ಲಿ ಕಸಬು ಮಾಡಿದ್ರು ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಎಲ್ಲರಿಗೂ ಕೂಡ ನಾವು ಒಂದು ಎಜುಕೇಶನ್ ಪರವಾಗಿ, ವಿದ್ಯಾಭ್ಯಾಸದ ಪರವಾಗಿ ನಾವು ಕಾನ್ಸಂಟ್ರೇಷನ್ ಕೊಡ್ತಾವೇ ಇದ್ದೇವೆ. ಆದ್ರೂ ಕೂಡ ಲಾಸ್ಟ್ ಟೈಮ್ ಇವರದೊಂದು ಬಂದಿತ್ತು, ಸುಪ್ರೀಂ ಕೋರ್ಟ್ ಇದ್ದು, ಸೆಂಟ್ರಲ್ ಗೌರ್ಮೆಂಟ್ ಇದು ನಿಷೇಧವಾಗಿದೆ ಅಂತ ಅಲ್ಲ. ಆದ್ರೆ ಅದೇ ಒಂದು ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಅದು ಕೊಡ್ಬೇಕಿತ್ತಲ್ಲ. ಇದು ಯಾವಾಗ ಚಾಲನೆ ಆಯ್ತು ಅಂತ ಅದು ಎಲ್ಲಿ ಬಂದಿತ್ತು? ಅಂದ್ರೆ ಅದರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲದೆ ಇವರು ಒಮ್ಮೆಲೆ ಸಡನ್ ಆಗಿ ಈ ರೀತಿ ಅವರು ಬಂದ್ರೆ ನಮ್ಮಂತ ಮೀನುಗಾರರು, ಬಡ ಮೀನುಗಾರರು ನಾವು ಏನ್ ಮಾಡ್ಬೇಕು ಸರ್? ಎಸ್, ನಾನು ಇನ್ನಷ್ಟು ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮವನ್ನು ತಗೊಳ್ಬೇಕು. ಎಸ್ ವೀಕ್ಷಕರೇ, ಲೈಟ್ ಫಿಶಿಂಗ್ ಕಿರಿಕ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೊಮ್ಮೆ ಲೈಟ್ ಫಿಶಿಂಗ್ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಎಸ್, ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಒಂದು ಲೈಟ್ ಫಿಶಿಂಗ್ ನಿಂದಾಗಿ ಈಗ ಎದುರಾಗಿರುವಂತಹ ಸಮಸ್ಯೆಗಳು, ಹಾಗೇನೆ ಇನ್ನಿತರ ಸಾಂಪ್ರದಾಯಿಕ ಮೀನುಗಾರಿಕಾ ವಿಧಾನಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಿಲ್ನೆಟ್ ಟ್ರಾಲ್ಬೋಟ್ ಯೂನಿಯನ್ನ ಕಾರ್ಯದರ್ಶಿ ರಾಜೇಶ್ ಪುತ್ರನ್ ಅವರು ಹೇಳ್ತಾ ಇದ್ರು. ಹಾಗೇನೆ
ಮೂಲ ಮೀನುಗಾರರ ಸಂಘದ ಗೌರವಾಧ್ಯಕ್ಷ ಸುಭಾಷ್ ಬೋಳೂರ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸರ್ ಸುಭಾಷ್ ಸರ್, ನಾನು ನಿಮ್ಮ ಹತ್ರ ಕೇಳೋದಿದ್ರೆ, ಈಗ ಸಾಮಾನ್ಯವಾಗಿ ಅಂದ್ರೆ ತಾವು ಹೇಳಿದ ಪ್ರಕಾರ ಈ ಹಿಂದೆ ನಿಷೇಧವನ್ನು ಹೇರಲಾಗಿತ್ತು, ಅದರ ಬಳಿಕ ಮತ್ತೆ ಒಂದು ಅದನ್ನ ತೆರವುಗೊಳಿಸಿ ಮತ್ತೆ ಈಗ ಲೈಟ್ ಫಿಶಿಂಗ್ ಆರಂಭ ಆಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇರುವಂಥದ್ದು. ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಬೋಟುಗಳು ಕಡಲಿಗೆ ಇಳಿಯುವಂತಹ ಸಂದರ್ಭದಲ್ಲಿ ಅದರ ಪರವಾನಗಿ ಇರ್ಬೋದು, ಲೈಸೆನ್ಸ್ ಇರ್ಬೋದು, ಇತ್ಯಾದಿ ಎಲ್ಲವನ್ನ ಕೂಡ ಒಂದು ಪರಿಶೀಲನೆ ಮಾಡುವಂತಹ ಕೆಲಸಗಳು ನಡೆಯುವಂಥದ್ದು. ಹಾಗಿದ್ರೆ ಈ ಇಷ್ಟೆಲ್ಲ ಸಮಸ್ಯೆ ಉದ್ಭವ ಆಗಿರುವಾಗ ಸಂಬಂಧಪಟ್ಟ ಇಲಾಖೆಗಳು ಏನು ಮಾಡ್ತಾ ಇದ್ವು ಅನ್ನುವಂಥದ್ದು? ಸರ್, ಸಂಬಂಧಪಟ್ಟ ಇಲಾಖೆಯವರಿಗೆ ಸರಿಯಾದ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂತ ಡಿಡಿಯವರು ಅವರು ಒಳನಾಡು ಸಾರಿಗೆ ವ್ಯವಸ್ಥೆಯಲ್ಲಿ ಅಂದ್ರೆ ಕೆರೆ ಒಳನಾಡು ಮೀನುಗಾರಿಕೆ, ಈ ಒಳನಾಡು ಮೀನುಗಾರಿಕೆಯಲ್ಲಿ ಅವರ ಎಕ್ಸ್ಪರ್ಟ್ ಇರ್ಬೋದು, ಆದ್ರೆ ಅವ್ರಿಗೆ ಸಮುದ್ರದ ಮೀನುಗಾರಿಕೆ ಬಗ್ಗೆ ಅಷ್ಟಾಗಿ ಅನುಭವ ಇಲ್ಲ. ಅವರು ಬಂದು ಇತ್ತೀಚೆಗೆ 3 ರಿಂದ 4 ತಿಂಗಳಾಗಿರ್ಬೋದೇನೋ ಅಷ್ಟೇ. ಅವರು ಇಂತಹ ಗೊಂದಲವನ್ನ ಅವರ ಫಸ್ಟ್ ಟೈಮ್ ಎದುರಿಸ್ತಿರೋದ್ರಿಂದ ಬಹುಶಃ ಅವರಿಗೆ ಇದನ್ನು ಸಾಲ್ವ್ ಮಾಡಕ ಆಗ್ತಾ ಇಲ್ಲ. ಮತ್ತೆ ತಾವು ಹೇಳಿದ ಹಾಗೆ ಈ ಇಲಾಖೆಯವರು ಮಳೆಗಾಲದ ಅವಧಿಯಲ್ಲಿ ಹೇಳ್ತಾರೆ ಏನಂದ್ರೆ, ನಾವು ಎಲ್ಲ ವಿಷಯದಲ್ಲೂ ಬೋಟಿನವರಿಗೆ ತಿಳಿಸಿ ಎಲ್ಲ ಕಾನೂನು ಕ್ರಮಗಳನ್ನು ಕೈಗೊಂಡು ಮೀನುಗಾರಿಕೆಗೆ ಅವಕಾಶ ನೀಡ್ತಿದ್ದೇವೆ ಅಂತೇಳಿ. ಇದು ಅಪ್ಪಟವಾದ ಸುಳ್ಳು. ಯಾಕಂತ ಹೇಳಿದ್ರೆ ಅಲ್ಲಿ ಸಿಬ್ಬಂದಿಗಳೇ ಇಲ್ಲ. ತಾವು ನೋಡಿರ್ಬೋದು, ಇತ್ತೀಚೆಗೆ ಪೇಪರಲ್ಲಿ ಅನೌನ್ಸ್ ಮಾಡಿದ್ದಾರೆ 27 ಹುದ್ದೆಗಳು ಬಾಕಿ ಇವೆ ಅಂತ ಹೇಳಿ. ಅದರ ಬದಲು ಒಂದು ಹೊರಗುತ್ತಿಗೆಯಲ್ಲಿ ಸಹ ಅಲ್ಲಿ ಯಾವುದೇ ಸಿಬ್ಬಂದಿಗಳನ್ನ ನೇಮಿಸ್ತಿಲ್ಲ. ಇರೋ ಸಿಬ್ಬಂದಿಗಳಿಗೆ ಬೇಕಾದಷ್ಟು ಕೆಲಸ ಇದೆ. ಅದರ ಮಧ್ಯೆ ಇಂಥದೆಲ್ಲ ಲೈಟ್ ಫಿಶಿಂಗ್ ಬರುವಾಗ ಈ ಅಧಿಕಾರಿಗಳು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಇದರಿಂದ ಅವರು ಕಂಪ್ಯೂಟರ್ ಆಗಿ ಫೇಲ್ಯೂರ್ ಆಗಿದ್ದಾರೆ. ಅಲ್ಲದೆ ಈ ಮೀನುಗಾರಿಕೆ, ಬೆಳಕು ಮೀನುಗಾರಿಕೆ ಅನ್ನೋದನ್ನ ನಡೆಸೋದಕ್ಕೆ ಕೋರ್ಟ್ ಆದೇಶ ಏನು ಕೊಟ್ಟಿದೆಯೋ ಅದನ್ನು ಪರಿಶೀಲಿಸೋಕೆ ಅಧಿಕಾರಿಗಳು ಅಲ್ಲಿ ಇಲ್ಲ, ಸರಿಯಾದ ಅಧಿಕಾರಿಗಳು ಇಲ್ಲ. ಇದೇ ನಮ್ಮ ಮೀನುಗಾರಿಕೆ ದೊಡ್ಡ ದೌರ್ಭಾಗ್ಯ. ಅದರಿಂದ ಅವರು ಇಷ್ಟೆಲ್ಲ ಅವ್ಯವಸ್ಥೆಗಳು ಅಲ್ಲಿ ಆಗಿರೋದ್ರಿಂದ ಮತ್ತೆ ಹೆಚ್ಚಿನ ಅನುಭವ ಇಲ್ದಿರೋದ್ರಿಂದ ಈ ಮೀನುಗಾರಿಕೆಯಲ್ಲಿ ಇವರ ನಿರ್ದೇಶಕರು ಎಡೆಬಿಡೋದ್ರಿಂದ ಇಂತಹ ಸಮಸ್ಯೆ ಎಲ್ಲ ಬಂದಿದೆ. ಇದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಸ್, ಈಗ ನಾನು ರಾಜೇಶ್ ಪುತ್ರನ್ ಅವರನ್ನ ಕೇಳಿದ್ರೆ, ಈಗ ತಾವು ಹೇಳಿದಂತಹ ಪ್ರಕಾರ ಒಂದು ಅಂದ್ರೆ ಈ ಪರ್ಸಿನ್ ಬೋಟ್ಗಳಿಗೆ ಸುಮಾರು 12 ನಾಟಿಕಲ್ ಮೈಲ್ ದೂರದಲ್ಲಿ ಅವರು ಮೀನುಗಾರಿಕೆಯನ್ನು ನಡೆಸ್ತಾರೆ. ಇದರಿಂದಾಗಿ ತೀರ ಪ್ರದೇಶಕ್ಕೆ ಯಾವುದೇ ಮೀನುಗಳು ಲಭಿಸ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಉದ್ಭವ ಆಗುವಂತಹ ಒಂದು ಪ್ರಶ್ನೆ ಅಂತ ಕೇಳಿದ್ರೆ, ಈ ಗಿಲ್ನೆಟ್ ಮೀನುಗಾರ ಅಥವಾ ಟ್ರಾಲ್ ಬೋಟ್ ಮೀನುಗಾರರು ಏನಿದ್ದಾರೆ, ಇವರಿಗೆ ಒಂದು ಅಷ್ಟು ದೂರವನ್ನು ಕ್ರಮಿಸಿ ಮೀನುಗಾರಿಕೆ ನಡೆಸೋದು ಸಾಧ್ಯ ಇಲ್ವಾ ಅನ್ನುವಂಥದ್ದು, ಅಥವಾ ಅದಕ್ಕೆ ಇರುವಂತಹ ಅಡೆತಡೆಗಳು ಏನು ಅನ್ನುವಂಥದ್ದು? ಇಲ್ಲ, ಆದ ನಿಬಂಧನೆ ಏನಿದೆ 12 ನಾಟಿಕಲ್ ಮೈಲಲ್ಲಿ ಇದು ಟ್ರಾಲ್ ಬೋಟ್ಗೆ ಯಾವುದೇ ರೀತಿಯಿಂದ ಫಿಶಿಂಗ್ ಮಾಡೋದು ಅವಕಾಶ ಇದೆ. ಯಾವುದೇ ರೀತಿಯ ಬುಲ್ ಟ್ರಾಲ್ ಮಾಡುವಂಥದ್ದಿಲ್ಲ, ಅದು ನಿಷೇಧ ಆಗಿರುವಂಥದ್ದು. ಎರಡನೇದಾಗಿ ಇವತ್ತು ಏನು ಗಿಲ್ನೆಟ್ ಏನಿಲ್ಲ, ಅದು ಎಲ್ಲ 12 ನಾಟಿಕಲ್ ಮೈಲಲ್ಲಿ ನಮಗೆ ಅವಕಾಶ ಇದೆ ಅದರಲ್ಲಿ. ಆದರೆ ಇಲ್ಲಿ ಇರುವಂಥ ಪ್ರಶ್ನೆ ಏನಂದರೆ, ಈ 12 ನಾಟಿಕಲ್ ಮೈಲಲ್ಲಿ ಇರುವಂಥ ಇವತ್ತೇನು ಇವರು ಲೈಟ್ ಫಿಶಿಂಗನ್ನು ಮಾಡ್ತಾ ಇದ್ದಾರೆ, 12 ನಾಟಿಕಲ್ ಮೈಲ್ 12 ನಾಟಿಕಲ್ ಮೈಲಿಂದ ಮೇಲ್ಗಡೆ ಮಾಡಬೇಕಂತ. ಆ 12 ನಾಟಿಕಲ್ ಅವರು ಮೇಲ್ಗಡೆಯಿಂದ ಮಾಡ್ತಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡೋರು ಯಾರು? ಟರ್ಮ್ ಆ್ಯಂಡ್ ಕಂಡೀಷನಲ್ಲಿ ಕೊಟ್ಟಿದ್ದಾರೆ. 12 ನಾಟಿಕಲ್ ಮೈಲಲ್ಲಿ ಏನೇ ಇದ್ದರೂ ಅದಕ್ಕೆ ಏನು ಇವರು ಕೋಸ್ಟ್ ಗಾರ್ಡ್ ಏನಿದೆಯೋ ಅವರು ಅದನ್ನು ಅಬ್ಸರ್ವ್ ಮಾಡುವಂಥ ಅವಕಾಶ ಇದೆ ಅವರಿಗೆ. ಆದರೆ ಅವರ ಹತ್ರ ನಾವು ಮಾತಾಡುವಾಗ ಅವರು ಹೇಳ್ತಿರುವಂಥದ್ದು 12 ನಾಟಿಕಲ್ ಮೈಲಲ್ಲಿ ಅವರು ಫಿಶಿಂಗ್ ಮಾಡೋದನ್ನು ನಾವು ಅಬ್ಸರ್ವ್ ಮಾಡುವಂಥ ವ್ಯವಸ್ಥೆ ನಮ್ಮದಲ್ಲ ಅದು. ಯಾಕೆ ನಾವು ಅದಕ್ಕೋಸ್ಕರ ನಮ್ಮ ಡಿಫೆನ್ಸ್ ಇದರಲ್ಲಿ ಇರುವಂಥದ್ದಲ್ಲ. ನಮಗೆ ಮೇಲಿಂದ ಯಾವುದೇ ಆದೇಶ ಬರಲಿಲ್ಲ. ಆ ಡಿಫೆನ್ಸಲ್ಲಿ ಆದೇಶ ಬಂದರೆ ಮಾತ್ರ ನಾವು ಅಂಥ ಒಂದು ಕಾನೂನಾಗಿ ನಾವು ಅದನ್ನು ಆ್ಯಕ್ಷನ್ ತಗೊಳ್ಬೋದು ಅನ್ನೋ ಉದ್ದೇಶ. ಹಾಗಾದರೆ ಇಂಥ ಎಲ್ಲ ಕಾನೂನುಗಳನ್ನು ತರುವಾಗ ಯಾವುದೇ ರೀತಿಯ ಒಂದು ಪೂರ್ಣವಾದಂಥ ವ್ಯವಸ್ಥೆಗಳು ಇಲ್ಲದೆ ಇಂಥ ಒಂದು ಕಾನೂನುಗಳನ್ನು ತಂದು ಈ ಜನರ ಮೇಲೆ ಏರಿ ಅದನ್ನು ಒಂದು ಫೋಕಸ್ ಮಾಡಿಬಿಟ್ಟು ಇಂಥ ವ್ಯವಸ್ಥೆಗೆ ಬರುವಾಗ ಅಂಥದ್ದೆಲ್ಲ ಇರಬೇಕು. ಅದು ಅವ್ರು ಮಾಡುವಂಥದ್ದು ಏನು ವ್ಯವಸ್ಥೆ ಇದೆ ಅದನ್ನೆಲ್ಲ ಮಾಡ್ಕೊಂಡು ಹೋಗಬೇಕು. ನಮಗೆ ಗೊತ್ತಿಲ್ಲ, ಅದು ನಮ್ಮದು ಇದಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಹಾಗಾದರೆ ಮಾಡೋರೆ ಅವರೇ ಮಾಡಬೇಕು ತಾನೇ. ಖಂಡಿತ. ಎಸ್, ಅಂದ್ರೆ ಅಲ್ಲಿ ಅದನ್ನ ಒಂದು ಸರಿಯಾಗಿ ಪರಿಶೀಲನೆ ಮಾಡುವಂತವರು ಅಥವಾ ಅದನ್ನ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡುವಂತಹ ವ್ಯವಸ್ಥೆ ಇಲ್ಲ. ಇದರಿಂದಾಗಿ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ. ಎಸ್ ಸರ್, ಇಲ್ಲಿ ಇಲ್ಲೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈ ಸರ್ಕಾರದ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕರಾವಳಿ ಪಡೆ ಅಂತ ಇದೆ. ಈ ಕರಾವಳಿ ಪಡೆಯವರು ಹೇಳ್ತಾರೆ, ನಮ್ಗೆ ಸಮುದ್ರ ತೀರದಿಂದ 5 ಕಿಲೋಮೀಟರ್ ಒಳಗಡೆ ಮಾತ್ರ ಆ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಾಚರಣೆಯನ್ನು ಮಾಡೋಕೆ ಅವಕಾಶ ಇದೆ ಅಂತ ಹೇಳಿ. ಇನ್ನೊಂದು ನಮ್ಮದಲ್ಲಿ ಕೋಸ್ಟಲ್ ಗಾರ್ಡ್ ಇದೆ. ಈ ಕೋಸ್ಟಲ್ ಗಾರ್ಡ್ ನವ್ರು ಹೇಳ್ತಾರೆ ನಮ್ಗೆ 200 ಕಿಲೋಮೀಟರ್ ವರೆಗೆ ಮಾತ್ರ ಅವಕಾಶ ಇದೆ ಅಂತ ಹೇಳಿ. ಅನಂತರ ಬರೋದೇ ನೇವಲ್.
ಇಲ್ಲಿ ರಾಜೇಶ್ ಅವರು ಹೇಳಿದ ಪ್ರಕಾರ ಅಷ್ಟು ದೂರದಲ್ಲಿ ಮೀನುಗಾರಿಕೆ ಮಾಡ್ತಿರುವಾಗ ಅವರಿಗೆ ಕೇಂದ್ರದಿಂದಲೇ ಬರಬೇಕು ಆದೇಶ. ಆದ್ರೆ ಇವರು ಈ ಅಧಿಕಾರಿಗಳು ಅದನ್ನ ಏನು ಫಾಲೋ ಮಾಡ್ತಾ ಇಲ್ಲ. ನಮ್ದು ಸಮಸ್ಯೆ ಅದೇ. ಈ ಪರ್ಸಿನ್ ಮೀನುಗಾರಿಕೆ ಇಷ್ಟೊಂದು ಮುಂದುವರಿಯಲು, ಬೆಳಕು ಮೀನುಗಾರಿಕೆ ಮುಂದುವರಿಯಲು ಮುಖ್ಯವಾಗಿ ಕಾರಣ ಅಧಿಕಾರಿಗಳೇ. ಅದನ್ನು ತಡಿಬೇಕಂತಾಗಿತ್ತು, ತಡಿಲಿಲ್ಲ. ನಾವು ಹೇಳುದು ಅದನ್ನೇ, ನಮ್ಗೆ ಅದು ನಿಲ್ಲಿಸ್ಬೇಕು, ನಮ್ದು ಉದ್ದೇಶ ಅದೇ. ಎಸ್, ಈಗ ನಾನು ಇವರನ್ನ ಕೇಳೋದಿದ್ರೆ, ಚಂದ್ರಶೇಖರ್ ಶ್ರೀಯಾನ್ ಸರ್ ನಿಮ್ಮನ್ನ ಕೇಳೋದಿದ್ರೆ, ಈಗ ಮೀನುಗಾರಿಕೆಗೆ ಒಂದು ಬಾರಿ ನಿಷೇಧವನ್ನು ಹೇರಲಾಗಿತ್ತು. ಆದರೆ ಈಗ ಮತ್ತೆ ಕಳೆದ ಜನವರಿ 24ರಂದು ಆ ಒಂದು ಆದೇಶವನ್ನ 23ರಂದು ಆ ಆದೇಶಕ್ಕೆ ಒಂದು ತೆರವು ಆಗುತ್ತೆ ಅನ್ನುವಂತಹ ಮಾಹಿತಿ ಲಭಿಸುತ್ತೆ. ಆ ಸಂದರ್ಭದಲ್ಲಿ ಮೀನುಗಾರಿಕಾ ಇಲಾಖೆ ಎಲ್ಲರನ್ನ ಸೇರಿಸಿ ಒಂದು ಸಭೆಯನ್ನ ನಡೆಸುವಂತದ್ದಾಗ್ಲಿ ಅಥವಾ ಈ ಬಗ್ಗೆ ಗೊಂದಲ ಏರ್ಪಟ್ಟಾಗ ಇದನ್ನ ಒಂದು ನಿವಾರಿಸುವ ನಿಟ್ಟಿನಲ್ಲಿ ಏನು ಒಂದು ಕ್ರಮಗಳನ್ನ ಕೈಗೊಳ್ಳಿಲ್ವಾ ಅನ್ನುವಂಥದ್ದು. ನೋಡಿ, ನಾವು ಅದೇ ನೀವು ಹೇಳಿದಾಗೆ ನಾವೊಂದು ಪ್ರೆಸ್ ಪಾಂಡೇಶ್ವರ ಪೊಲೀಸ್ ಸ್ಟೇಷನಲ್ಲಿ DD ಅವರ ಸಮಕ್ಷದಲ್ಲಿ ಮತ್ತೆ ASI ಇವರ ಸಮಕ್ಷದಲ್ಲಿ ಮತ್ತೆ ಪರ್ಸಿನ್ ಮಾಲೀಕರ ಇದರಲ್ಲಿ ಯೂರಿನರಲ್ಲಿ ಹಾಗೂ ಟ್ರಾಲ್ ಬೋಟ್ ಹಾಗೂ ನಮ್ಮ ಮೂಲ ಮೀನುಗಾರರು ನಾವೆಲ್ಲ ಒಂದು ಗ್ಯಾದರ್ ಆಗಿ ನಾವೆಲ್ಲ ಅಲ್ಲಿ ಡಿಸ್ಕಷನ್ ಕನ್ವರ್ಸೇಷನ್ ಎಲ್ಲ ನಡೀತಿತ್ತು. ಆವಾಗ ಲಾಸ್ಟ್ ಕನ್ಕ್ಲೂಷನ್ ಬರುವಾಗ ಏನಾಯ್ತು ಅಂದ್ರೆ DD ಅವರು ಕೂಡ ಇದು ಮಾಡಿದ್ರು, ಪ್ರಸ್ತಾವನೆ ಮಾಡಿದ್ರು. ಮತ್ತೆ ನಮ್ಮ ASI ಭಾಸ್ಕರ್ ಒಕ್ಕಲಿಗ, ಐ ಥಿಂಕ್ ಭಾಸ್ಕರ್ ACP ಅವರು ಅವರು ಕೂಡ ಪ್ರಸ್ತಾವನೆ ಮಾಡಿದ್ರು, 4 ದಿವಸದ ಮಟ್ಟಿಗೆ ನೀವು ಪರ್ಸಿನ್ ಬೋಟ್ನವರು ಲೈಟ್ ಫಿಶಿಂಗ್ಗೆ ಹೋಗ್ಲೇಬಾರ್ದು ಅಂತ. ಆದ್ರೆ ನೆಕ್ಸ್ಟ್ ಡೇ ಅವರು ಹೋದ್ರಲ್ಲ. ಅಂದ್ರೆ ಅವರು ಒಂದು ಕಾನೂನು ಪಾಲಿಸುವವರಿಗೆ ಒಂದು ಮಾನ್ಯತೆ ಕೊಡದವರು ನಮ್ಮಂತವರಿಗೆ ಯಾವ ರೀತಿಯಲ್ಲಿ ಮಾನ್ಯತೆ ಕೊಡುವವರು ಅವರು. ಅದು ಕೂಡ ಈ ಪರ್ಸಿನ್ ಮಾಲೀಕರು ನಮ್ಮವೇ ಒಂದು ಕಸಬಿನ ತನವನ್ನು ಮಾಡಿ ಹೋದವರು, ಅವರಿಗೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು. ಅವರು ಕೂಡ ಇದೇ ಮೂಲ ಕಸಬನ್ನು, ಸಾಂಪ್ರದಾಯಿಕ ಕಸಬನ್ನು ಮಾಡಿ ಹೋಗಿ ಇವಾಗ ಪರ್ಸಿನ್ ಬೋಟ್ ಮಾಲೀಕರಾಗಿದ್ದಾರೆ. ಆದ್ರೂ ಕೂಡ ಅವರು ಈ ರೀತಿಯಲ್ಲಿ ಅವನತಿಗೆ ತರಬಾರ್ದಲ್ಲ ಸರ್. ಇದು ಯಾವ ಗೊಂದಲ? ಇವರು ಹೇಳ್ತಾರೆ ಗೊಂದಲ ಆಗಿದೆ, ಆದ್ರೆ ನಮ್ಮಂತವರಿಗೆ ಗೊಂದಲ ಬೇಡ. ನಮಗೆ ಶಾಂತಿಯುತವಾಗಿ ನಮ್ಮ ತೀರ ಪ್ರದೇಶಕ್ಕೆ ಮೀನು ಬರುವಂತಾಗಬೇಕು. ಅಂದ್ರೆ ಪರ್ಸಿನ್ ಬೋಟ್ ಅಲ್ಲಿ ಲೈಟ್ ಹಾಕುವುದನ್ನು ನಿಷೇಧಿಸಲೇಬೇಕು ಸರ್. ಆ ಬಗ್ಗೆ ಹೇಳೋದಾದ್ರೆ ತಾರೀಕು 26ರಂದು, ಇದೇ ಮೊನ್ನೆ ಡಿಸೆಂಬರ್ 26ರಂದು ಈ ಲೈಟ್ ಫಿಶಿಂಗ್ ಮೀನುಗಾರಿಕೆ ಆಗ್ತಾ ಇದೆ ಅಂತ ಸುಳಿವು ಸಿಕ್ಕಿದ ಕೂಡಲೇ ನಾವುಗಳೆಲ್ಲ ಸೇರಿ ಹಳೆ ಬಂದರ್ ಧಕ್ಕೆಯಲ್ಲಿ ಟ್ರಾಲ್ ಬೋಟ್ನವರೆಲ್ಲ ಸೇರಿ, ಗಿಲ್ನೆಟ್ನವರೆಲ್ಲ ಸೇರಿ ನಾವು ಅಲ್ಲಿ ಮೀನುಗಾರಿಕೆಗೆ ಹೋಗುವ ಪರ್ಸಿನ್ಗಳಿಗೆ ನೀವು ಅಂತ ಮಾಡಬೇಡಿ ಅಂತ ಹೇಳೋಕೆ ನಾವೆಲ್ಲೆಲ್ಲ ಒಟ್ಟಾದ್ವಿ. ಇದನ್ನು ಮನಗಂಡಂತ ಡಿಪಾರ್ಟ್ಮೆಂಟ್ನವರು, ಫಿಶರ್ಸ್ ಡಿಪಾರ್ಟ್ಮೆಂಟ್ ಹಾಗೂ ಸುವ್ಯವಸ್ಥೆ ಕಾಪಾಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದಾಗಿ ನೀವು ಯಾವುದೇ ರೀತಿಯ ಘರ್ಷಣೆಗೆ ಅವಕಾಶ ಇಲ್ಲ, ದಯವಿಟ್ಟು ಎಲ್ಲ ಬಂದು ನಾವು ಒಂದು ಸೌಹಾರ್ದಯುತ ಶಾಂತಿ ಸಭೆಯನ್ನು ಮಾಡೋಣ ಅಂತ ಹೇಳಿ ನಮ್ಮ ಚಂದ್ರಶೇಖರ್ ಸಾಲೇನ್ ಹೇಳಿದ ಹಾಗೆ ನಾವು ಅಲ್ಲಿ ಮಾಡಿರೋದು. ಎಲ್ಲಿ? ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದನ್ನು ಅವರು ಮುರಿದಿದ್ದಾರೆ ಶಾಂತಿ ಸಭೆನ. ಇದನ್ನು ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಅದಕ್ಕೂ ಅಲ್ಲೂ ಒಂದು ಇದಿದೆ. ನಾವು ಏನೇ ಒಂದು ಸರ್ಕಾರದ ಇರಲಿ ಅಲ್ಲ ಏನೇ ಜಂಜಾಟಗಳಿರಲಿ, ನಮ್ಮ ಮೀನುಗಾರಿಕೆಯಲ್ಲಿ ಉದ್ದೇಶ ಏನಂತ ಹೇಳಿದ್ರೆ ನಾವು ಎಲ್ಲರೂ ಸೌಹಾರ್ದಯುತ ಆಗಿ ಒಂದೇ ತಾಯಿ ಮಕ್ಕಳಾಗಿ ಅದನ್ನು ನಮ್ಮಲ್ಲಿ ಚರ್ಚಿಸಿ ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ತಂದು ಕಾನೂನು ರೀತಿಯಲ್ಲಿ ಹೋಗ್ಬೇಕಂತ ನಮ್ಮೊಂದು. ನಾವು ಕಾನೂನು ರೀತಿಗಿಂತಲೂ ನಾವು ಸೌಹಾರ್ದಯುತವಾಗಿ ಫಸ್ಟ್ ಆಗಿ ನಾವು ಮಾಡಿದ್ದೇವೆ. ಆದ್ರೆ ಅವರು ಇದಕ್ಕೆ ಒಪ್ಪಲೇ ಇಲ್ಲ. ಅದನ್ನ ಮೀರಿ ಅದಕ್ಕೆ ನಾವು ಹೇಳ್ತಿದ್ದೇನೆ, ಇದಕ್ಕೆ DD ಅವರಿದ್ದಾರೆ ಸಾಕ್ಷಿ, ACP ಅವರಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಇದನ್ನೆಲ್ಲ ಉಲ್ಲಂಘಿಸಿ ಅವರು ಫೋರ್ಜರಿಯಾಗಿ ಮಾಡಿದ್ದಾರೆ. ಇದು ತಪ್ಪು. ಒಂದು 4 ದಿವಸದ ಅವಕಾಶ ಅವರು ಕೊಟ್ಟಿದ್ದಾರೆ. ಆದ್ರೂ ಅದನ್ನು ಮೀರಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಇದು ಇವರು ಮಾಡ್ತಿರೋ ನಮ್ಮ ಒಂದು ಸೌಹಾರ್ದತೆಗೆ ಇವರು ಮಾಡ್ತಿರುವಂತಹ ಅಪಪ್ರಚಾರ. ಅಂದ್ರೆ ಅಲ್ಲಿ ಅವಕಾಶಗಳಿತ್ತು, ಎಲ್ಲ ಒಂದು ಗೊಂದಲಗಳನ್ನ ಸರಿಪಡಿಸಿಕೊಂಡು ಹೋಗುವಂತಹ ಎಲ್ಲ ಚಾನ್ಸಸ್ ಇತ್ತು. ಆದ್ರೆ ಅದಕ್ಕೆ ಯಾವುದೇ ರೀತಿಯ ಒಂದು ಗೌರವವನ್ನು ಕೊಡ್ಲಿಲ್ಲ ಅವರು. ಎಸ್, ನಾನು ಇನ್ನಷ್ಟು ಮಾತನಾಡ್ತೀನಿ. ಈಗ ಅದಕ್ಕಿಂತ ಮುಂಚೆ ಈಗ ಲೈಟ್ ಫಿಶಿಂಗ್ ಕಿರಿಕ್ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ಲೈಟ್ ಫಿಶಿಂಗ್ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ. ಈ ಒಂದು ಲೈಟ್ ಫಿಶಿಂಗ್ ನಿಂದಾಗಿ ಉಂಟಾಗಿರುವಂತಹ ಗೊಂದಲಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಅತಿಥಿಗಳ ಜೊತೆಗೆ. ಎಸ್, ರಾಜೇಶ್ ಪುತ್ರನ್ ಸರ್, ನಾನು ನಿಮ್ಮನ್ನ ಕೇಳಬೇಕು. ಈಗ ತಮ್ಮ ಹೋರಾಟ ಅಥವಾ ತಮ್ಮ ಒಂದು ಪ್ರತಿಭಟನೆಗಳು ನಡೀತಾ ಇದ್ದಿದ್ದು, ತಮ್ಮ ಒಂದು ಆಕ್ರೋಶ ಇದ್ದಿದ್ದು ಲೈಟ್ ಫಿಶಿಂಗ್ ಮಾಡೋದಕ್ಕೆ ಅಲ್ಲ, ಕನಿಷ್ಠ ಪಕ್ಷ ಅವರು ಮಾಡೋದಿದ್ರು ಅವರಿಗೆ ನಿಗದಿಪಡಿಸಲಾದಂತಹ ಒಂದು ನಿಬಂಧನೆಗಳನ್ನು ಅವರು ಪಾಲಿಸಬೇಕು, ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥದ್ದಾಗಿತ್ತು. ಅಂದ್ರೆ ನಾವು ನೋಡಿರುವಂತಹ ಪ್ರಕಾರ ಆಕ್ಚುಲಿ ಅವರಿಗೆ ವಿಧಿಸಿದಂತಹ ಷರತ್ತುಗಳು ಏನು ಅನ್ನುವಂಥದ್ದು, ಏನೆಲ್ಲ ಕಂಡೀಷನ್ಸ್ ಅನ್ನು ಅವರಿಗೆ ಹಾಕಲಾಗಿತ್ತು ಈ ಒಂದು ಲೈಟ್ ಫಿಶಿಂಗ್ ನಡೆಸೋದಕ್ಕೆ? ಲೈಟ್ ಫಿಶಿಂಗ್ಗೆ ಅವ್ರ ಕಂಡೀಷನಲ್ಲಿ ಈಗಿರುವಂಥ ಕಂಡೀಷನಲ್ಲಿ ಯಾವುದೇ ಒಂದು ಕಂಡೀಷನನ್ನು ಅವ್ರು ಫಾಲೋಅಪ್ ಮಾಡೋಕೆ ಆಗ್ತಾ ಇಲ್ಲ. ಅವರ ಹತ್ರ ಫಾಲೋಅಪ್ ಮಾಡುವಂಥ ವ್ಯವಸ್ಥೆ ಕೂಡ ಇಲ್ಲ. ಒಂದನೇದಾಗಿ
ಲೈಟ್ ಫಿಶಿಂಗ್ ಹೋಗಬೇಕಾದ್ರೆ ಹ್ಮ್ DRDA ಇದರಲ್ಲಿ ಪರ್ಮಿಷನ್ ಬೇಕು ಹ್ಮ್ ಲೈಟ್ ಫಿಶಿಂಗ್ ಹೋಗೋದಕ್ಕೆ. ಎರಡನೇದಾಗಿ ಇವತ್ತೇನು ಮೀನುಗಾರಿಕೆ ಇಲಾಖೆ ಇದೆ ಹ್ಮ್ ಅವರು ವೆರಿಫೈ ಮಾಡಬೇಕು. ಹ್ಮ್ 25 mm ಬಲೆ ಇದೆಯಾ, ಹ್ಮ್ 25 kVದು 45 mm ಬಲೆ ಇದೆಯಾ, 25 kVದು ಜನರೇಟರ್ ಇದೆಯಾ, ಹ್ಮ್ ಆಮೇಲೆ ಅಮಾವಾಸ್ಯೆಯ 5 ದಿನ ಮುಂಚೆ 5 ದಿನ ನಂತರ ಹೋಗುವಂಥದ್ದು. ಹ್ಮ್ ಹ್ಮ್ ಆಮೇಲೆ ಜನರೇಟರ್ ಏನು ಇವರು ಯೂಸ್ ಮಾಡುವಂಥ ಬೋಟ್ ಏನಿದೆಯೋ ಅದೇ ಬೋಟಲ್ಲಿ ಇರಬೇಕು ಜನರೇಟರ್. ಅದನ್ನು ಬೇರೆ ಬೋಟಲ್ಲಿ ಇಟ್ಟು ಬೇರೆ ಬೋಟಲ್ಲಿ ಲೈಟ್ ಹಾಕಿ ಫಿಶಿಂಗ್ ಮಾಡುವಂಥ ವ್ಯವಸ್ಥೆ ಇಲ್ಲ ಈ ನಿಯಮದ ಪ್ರಕಾರ. ಇವರು ಯಾವ ಬೋಟನ್ನು ಕೊಂಡೋಗ್ತಾರೆ ಅದೇ ಬೋಟಲ್ಲಿ ಜನರೇಟರ್ ಇರಬೇಕು, ಅದೇ ಬೋಟಲ್ಲಿ ಲೈಟ್ ಹಾಕಬೇಕು. ಇದು ಇವರಿಂದ ಸಾಧ್ಯ ಇಲ್ಲ. ಎರಡನೇದಾಗಿ ಏನು ಇವರು ಕೊಟ್ಟಿರುವಂಥ ಪರ್ಮಿಷನ್ ಇದೆ, ಏನು ಪರ್ಸಿನ್ ಬೋಟಿಗೆ ಏನು ಪರ್ಮಿಷನ್ ಇದೆಯೋ ಅದರ 20%ಗೆ ಮಾತ್ರ ಹೋಗ್ಲಿ, 20% ಬೋಟಿಗೆ ಮಾತ್ರ ಹೋಗ್ಲಿಕ್ಕೆ. 20% ಇವರ ಲೈಸೆನ್ಸ್ ಇರುವಂಥದ್ದು 43 ಬೋಟ್ಗೆ, 43 ಬೋಟ್ಗೆ ಪರ್ಮಿಷನ್ ಇರುವಂಥದ್ದು. 43 ಬೋಟ್ಗೆ ಪರ್ಮಿಷನ್ 20% ಆದರೆ 9 ಬೋಟಿಗೆ ಒಂದು ದಿವಸಕ್ಕೆ ಹೋಗ್ಲಿಕ್ಕೆ ಇವರಿಂದ ಆಗುತ್ತಾ? ಅದು ಯಾವುದೇ ಕಂಡೀಷನ್ ಕೂಡ ನಾವು ಫಾಲೋ ಅಪ್ ಮಾಡದೆ ನಮ್ಮನ್ನು ಮೀರಿ ಮತ್ತೊಮ್ಮೆ ಹೋಗುವಂಥದ್ದು ವ್ಯವಸ್ಥೆಯಲ್ಲಿ ಇದು ಇಡೀ ಮೀನುಗಾರಿಕಾ ಸಮುದಾಯದಲ್ಲಿ ಒಂದು ಗೊಂದಲವನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ವ್ಯವಸ್ಥೆಗಳನ್ನು ನಾವು ಸರಿಪಡಿಸಬೇಕಾದ್ರೆ ಈ ಒಂದು ನಿಯಮಗಳನ್ನು ಅವರು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆ ಕಟ್ಟುನಿಟ್ಟು ಪಾಲಿಸಬೇಕಾದ್ರೆ ಮೀನುಗಾರಿಕೆ ಇಲಾಖೆ ಏನೇನು ವ್ಯವಸ್ಥೆಗಳನ್ನು ಬೇಕು ಅದನ್ನು ಮಾಡಿಕೊಡ್ಬೇಕು. ನಮಗೆ ಮೀನುಗಾರಿಕೆ ಹೋಗ್ಲಿ, ಏನು ನಿಯಮ ಇದೆ ಪಾಲನೆ ಮಾಡಲಿ. ಅಂದ್ರೆ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ ಇಲ್ವಾ ಅನ್ನುವಂಥದ್ದನ್ನ ಮಾನಿಟರ್ ಮಾಡಬೇಕು ಅಂತ ನಾವು ಹೇಳ್ತಾ ಇರೋದು ಅವರು ಯಾವುದೇ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ವೆರಿಫಿಕೇಶನ್ ಮಾಡಬೇಕು ಮೀನುಗಾರಿಕೆ ಇಲಾಖೆ, ತಾವು ಬಂದು ಮಾಡಬೇಕು. ಮಾಡಿಕೊಡಿ, ನಮಗೆ ವೆರಿಫಿಕೇಶನ್ ಮಾಡಿಕೊಡಿ. ಎಷ್ಟು ಬೋಟ್ ಹೋಗ್ಬೇಕಂತ ಹೇಳಿ ನಮಗೆ ಕೊಡಿ, ಲಿಸ್ಟ್ ಕೊಡಿ ಎಷ್ಟು ಬೋಟ್ ಹೋಗ್ಬೇಕಂತ. ಅದೇ ಅದರಲ್ಲಿ ಇನ್ನೂ ಒಂದು ಇದೆ ಏನಂತ ಹೇಳಿದ್ರೆ ಅವರು ಎಷ್ಟು % ಹೇಳಿದಾರ. ಈಗ ಅಮಾವಾಸ್ಯೆ 5 ದಿವಸ ಮುಂಚೆ, ಅಮಾವಾಸ್ಯೆ 5 ದಿವಸ ನಂತರ, ಈ 10 ದಿವಸ ಮಾತ್ರ ತಿಂಗಳಲ್ಲಿ ಮೀನುಗಾರಿಕೆ ಮಾಡೋಕೆ ಅವಕಾಶ ಇದೆ. ಅದು ಟೋಟಲ್ ಅಲ್ಲಿ ಬರೀ 20% ಮಾತ್ರ. ಈಗ ಅವ್ರು ಹೇಳಿದ್ರು ಅದು ಎಷ್ಟಂತ ಹೇಳಿದ್ರೆ ಅವ್ರಿಗೆ 1 ತಿಂಗಳು ಬರುತ್ತೆ. ಈಗ 9 ಬೋಟ್ ಅಂತ ಹೇಳಿದ್ರೆ 1 ತಿಂಗಳು ಬರುತ್ತೆ. 1 ತಿಂಗಳು ಬಂತು. ನೆಕ್ಸ್ಟ್ ಬರುವ ತಿಂಗಳು ಮಾರ್ಚ್ ತನಕ, ಮಾರ್ಚ್ದವರು ಇವಾಗಲೇ ಕೊಡ್ಬೇಕು 15 ದಿವಸ ಮುಂಚೆ. ಅದು ಯಾರು ಬೋಟ್ ಹೋಗ್ತಾರೆ ಅದನ್ನ ಇವರು ವೆರಿಫಿಕೇಶನ್ ಮಾಡಬೇಕು, ಫಿಶರೀಸ್ ಡಿಪಾರ್ಟ್ಮೆಂಟ್. ನಾವು ಹೇಳುದು ಹಾಗೆ, ನೀವು ಅದನ್ನೆಲ್ಲ ನೋಡ್ಕೊಂಡು ಪರ್ಮಿಷನ್ ಕೊಡಿ ನೀವು. ಇನ್ನೊಂದು ವಿಚಾರ, ಮೈನ್ ಪಾಯಿಂಟ್ ಏನಂದ್ರೆ ಕಡಲ ತೀರದ ಆಯಾಯ ರಾಜ್ಯಗಳು ಉಭಯ ವಿರೋಧಿ ಪಾರ್ಟಿಗಳನ್ನು ಒಂದು ಮೇಜಿನಡೆ ಕರೆತಂದು ವಿಜ್ಞಾನಿಗಳ ಸಮ್ಮುಖದಲ್ಲಿ ಒಂದು ಒಪ್ಪಿಗೆ ಕರಾರನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಚರ್ಚೆ ನಡೆಸತಕ್ಕದ್ದು. ಇದು ವಿಶೇಷವಾಗಿ ಲೈಟ್ ಫಿಶಿಂಗ್ ನಡೆಸುವ ನೌಕೆಗಳ ಸಂಖ್ಯೆಯನ್ನು ನಿಶ್ಚಯಿಸುವಲ್ಲಿ ಮುಖ್ಯವಾಗಿರುತ್ತದೆ. ಇದನ್ನು ಯಾವುದೇ ಒಂದು ಇವತ್ತು ಏನು ಮೀನುಗಾರಿಕೆ ಇಲಾಖೆ ಆಗಲಿ ಪರ್ಸಿನ್ ಯೂನಿಯನ್ ಆಗಲಿ ಇದನ್ನು ಯಾವುದೇ ಒಂದು ರೀತಿಯನ್ನು ಫಾಲೋ ಅಪ್ ಮಾಡಲಿಲ್ಲ. ಯಾವುದೇ ವಿರೋಧಗಳಿದ್ದಾಗ ಅಲ್ಲಿ ಏನೇನು ಮೀನುಗಾರರಿದ್ದಾರೆ ಅವರನ್ನು ಸೇರಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕಿತ್ತು. ಇದು ಆಗ್ತಾ ಇಲ್ಲ. ಇದು ಮೊದಲನೇ ಪಾಯಿಂಟ್ ಇರುವಂಥದ್ದು. ಇದು ಇಷ್ಟರವರೆಗೆ ಆಗಲಿಲ್ಲ. ಹಾಗಾದ್ರೆ ಇವರು ಹೇಗೆ ಹೋದ್ರು? ಅಂದ್ರೆ ಅಲ್ಲಿ ನಿಯಮಗಳ ಸಡಿಲಿಕೆ ಆಗಿದೆ. ಅಂದ್ರೆ ನಿಯಮಗಳನ್ನ ಪಾಲಿಸದೆ ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಉಂಟು ಮಾಡಲಾಗಿದೆ. ಹೌದು, ನಾವು ಅದಕ್ಕೆ ಹೇಳ್ತಾ ಇರೋದೇನಂತ ಹೇಳಿದ್ರೆ ನೋಡಿ, ಇವರು ಏಕಾಏಕಿ ಹೋಗ್ಬೇಕಂತ ಹೇಳಿದ್ರೆ ಇದ್ರ ಹಿಂದೆ ಏನೋ ಹುನ್ನಾರ ಇದೆ. ಅಂದ್ರೆ ಈ ಫಿಶರೀಸ್ ಆಫೀಸರ್ನವರಿಗೆ ಇವರು ಏನಾದ್ರು ಜೀವ ಬೆದರಿಕೆ ಹೊರತಿದ್ದಾರಾ, ಇಲ್ಲ ಲಂಚದ ಆಮಿಷ ಕೊಡ್ತಿದ್ದಾರ? ಮತ್ತೆ ಯಾಕೆ ಅವ್ರು ಇಂಥ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ತಾ ಇಲ್ಲ? ಅಂದ್ರೆ ಕೋರ್ಟ್ ಆರ್ಡರ್ಗೆ ಬೆಲೆ ಇಲ್ವಾ? ಮತ್ತೆ ಇನ್ನೊಂದು ಪ್ರಾಮುಖ್ಯತೆ ಹೇಳಿದ್ರೆ ಸರ್, ಇವಾಗ ಇದು ಪರ್ಸನ್ ಬೋಟ್ ಲೈಟ್ ಫಿಶಿಂಗ್ ಉಂಟಲ್ಲ, ಇವಾಗ ಇದು ಕೆಲವು ವ್ಯಕ್ತಿಗಳಿದಾಗುವ ಅನಾಹುತಗಳು. ಹೆಚ್ಚಿನ ಪರ್ಸನ್ ಬೋಟ್ ಮಾಲೀಕರಿದ್ದಾರೆ, ಅವರು ಇದನ್ನು ನಿಷೇಧ ಮಾಡಲೇಬೇಕಂತ ಅವರ ಕಾನ್ಸೆಪ್ಟ್ ಕೂಡ ಇದೆ. ಆದರೆ ಕೆಲವೇ ವ್ಯಕ್ತಿಗಳು ಇದನ್ನು ಯಾಕೆ ಇಂಪ್ಲಿಮೆಂಟೇಷನ್ ಆಗಿ ಮಾಡ್ತಾ ಇದ್ದಾರೆ? ಇದರಿಂದ ಅವರಿಗೆ ಲಾಭ ಉಂಟಾ ಅಂತ ಗೊತ್ತಾಯ್ತಲ್ಲ, ಆದ್ರೂ ಕೂಡ ಅವರು ತಮ್ಮ ತನವನ್ನು ಬಿಡಬಾರ್ದಲ್ಲ. ಇದರಿಂದ ತುಂಬಾ ಎಫೆಕ್ಟ್ ಆಗುದು ನಮ್ಮ ಮೂಲ ಮೀನುಗಾರರಿಗೆ. ಅದನ್ನ ಅವರು ಚಿಂತೆ ಮಾಡ್ಬೇಕಲ್ಲ, ನಮ್ಮ ಬೆನ್ನಿಗೆ ಚೂರಿ ಹಾಕಿದಾಗೆಲ್ಲ. ಅಂದ್ರೆ ಈಗ ಕಳೆದ ಕೆಲವೊಂದು ದಿನಗಳಿಂದ ಅಂದ್ರೆ ನಡೀತಾ ಇದೆ, ಲೈಟ್ ಫಿಶಿಂಗ್ ನಡೀತಾ ಇದೆ. ಇದರಿಂದ ಈಗ ಸದ್ಯದ ಮಟ್ಟಿಗೆ ಅಂದ್ರೆ ತಮ್ಮ ಗಮನಕ್ಕೆ ಬಂದಿರುವ ಹಾಗೆ ಎಷ್ಟೆಲ್ಲ ನಷ್ಟ ಆಗಿದೆ ಅನ್ನುವಂಥದ್ದು? ಅಂದ್ರೆ ಈಗ ಸ್ಥಳೀಯ ಮೀನುಗಾರರಿಗೆ ಅಥವಾ ಮೂಲ ಮೀನುಗಾರರು ಏನಿದ್ದಾರೆ ಅಥವಾ ಗಿಲ್ನೆಟ್ ಮೀನುಗಾರರು
ಏನಿದ್ದಾರೆ ಇವರ ಒಂದು ಕಸಬನ್ನ ಒಂದು ಆದಾಯವನ್ನ ಪರಿಗಣಿಸಿದ್ರೆ ನೋಡಿ, ಇದಕ್ಕಿಂತ ಮುಂಚೆ ಬ್ಯಾನ್ ಆಗಿತ್ತಲ್ಲ, ಲಾಸ್ಟ್ ಇಯರ್ ಎಲ್ಲ ಬ್ಯಾನ್ ಆಗಿತ್ತು. ಆವಾಗ ನಿಜವಾಗಿ ನಮ್ಗೆ ಏನು ಇದಾಗಿತ್ತಂದ್ರೆ ತುಂಬಾ ಸಂಪಾದನೆ, ಈ ವರ್ಷದ ಪರವಾಗಿ ಕನ್ಕ್ಲೂಷನ್ ಮಾಡಿದ್ರೆ ತುಂಬಾ ಸಂಪಾದನೆ ಆಗಿತ್ತು. ಯಾಕೆ? ಅದು ಬ್ಯಾನ್ ಆಗಿತ್ತು. ಯಾವ್ದಾವ ಪರ್ಸಿನ್ ಆದ್ರೂ ಇದು ಬುಲ್ಟ್ರಾಲ್ ಆದ್ರೂ ಕೂಡ ಅದು ಎರಡು ಕಾನ್ಸೆಪ್ಟ್. ಆದ್ರೆ ನಾವು ಪ್ರೈಮ್ ಇಶ್ಯೂಸ್ ಆಗಿ ನಾವು ಮಾತಾಡೋದು ಇವಾಗ ಪರ್ಸಿನ್ ಲೈಟ್ ಫಿಶಿಂಗ್ ನ ಪರವಾಗಿ. ಇವಾಗ ವಿದಿನ್ ಎಷ್ಟು ದಿವಸ ಅದು ಒಂದು 7 days ಆಗ್ತಾ ಇರಬಹುದು. ಆದ್ರೂ ನಮ್ಮೀಗ ಸಂಪಾದನೆ ಎಲ್ಲಿಗೆ ಬಂದಿದೆ ಗೊತ್ತಾ? 1,000 ರೂಪಾಯಿಗೆ ಬಂದಿದೆ ಒಂದು ದಿನದ ಸಂಪಾದನೆ. ಅಟ್ಲೀಸ್ಟ್ ನಾವು ಒಂದು ತೀರ ಪ್ರದೇಶದ ನಾವು ಮೀನುಗಾರರು ದಿವಸಕ್ಕೆ ಒಂದು 10,000 ಆ ರೀತಿ ಕೂಡ ಒಂದು 2 ದೋಣಿಯಲ್ಲಿ ದುಡಿತಿದ್ದೆವು. ಇವರು ಒಂದೊಂದು ದಿವಸದಲ್ಲಿ 10 ಲಕ್ಷ, 15 ಲಕ್ಷ, 25 ಲಕ್ಷ, 30 ಲಕ್ಷ ಕೂಡ ಇವರು ಸಂಪಾದನೆ ಮಾಡ್ತಾರೆ. ನಾವು ಒಂದು ವರ್ಷದಲ್ಲಿ ಮೂಲ ಕಸಬಿನವರು ಮಾಡೋದು 5 ಲಕ್ಷ. ಆದ್ರೂ ಕೂಡ ನಮ್ಮ ಸಂಸಾರವನ್ನು ತುಂಬಾ ರೀತಿಯಲ್ಲಿ ಲಕ್ಷಣಕರವಾಗಿ ನಾವು ಸಾಗಿಸ್ತಿದ್ದೇವೆ. ಎಷ್ಟು ಕಂಪ್ಯಾರಿಸನ್ ಪರ್ಸೆಂಟೇಜ್ ರೇಷಿಯಲ್ಲಿ ಎಷ್ಟು ಮುಂದೆ ಹೋಯ್ತು ಇವರ ಒಂದು ಸಂಪಾದನೆ? ಆ ರೀತಿಯ ಸಂಪಾದನೆ ಇವರಿಗೆ ಯಾಕೆ ಬೇಕು? ಮೂಲ ಕಸಬಿನವರನ್ನು ಇವರು ಯಾಕೆ ಕಡೆಗಣಿಸ್ತಾ ಇದ್ದಾರೆ? ನಾವೆಲ್ಲಿಗೆ ಹೋಗ್ಬೇಕು? ಇವರಾಗಿ ನಮ್ಗೆ ಸಂಸಾರ ಇಲ್ವಾ? ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ನೋಡಿ, ಇವಾಗ ಯಾವಾಗ ಈ ಒಂದು ಲೈಟ್ ಫಿಶಿಂಗ್ ಬಂದಾಯ್ತು ಆವಾಗದಿಂದ ನಮ್ಮ ಮೂಲ ಕಸಬುದಾರರು ಎಲ್ರು ದೋಣಿ ಮತ್ತೆ ಬಲೆಗಳನ್ನ ಪರ್ಚೇಸ್ ಮಾಡಿ ಸಾಲ ಸೋಲ ಮಾಡಿ ಈಗ ಅದರಿಂದ ಮೀನುಗಾರಿಕೆ ಮಾಡ್ತಿದ್ದಾರೆ. ಈ ಲೈಟ್ ಫಿಶಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು, ಈಗ ಸಾಲೇನ್ರವ್ರು ಹೇಳಿದ ಹಾಗೆ ಇವಾಗಲೇ ನಮ್ಗೆ ಅದ್ರ ಹೊಡೆತ ಬಿದ್ದಿದೆ. ಸಾಲೇನ್ ಅಲ್ಲ, ಶ್ರೀಯನ್, ಚಂದ್ರಶೇಖರ್ ಶ್ರೀಯನ್ ಹೇಳಿದ ಹಾಗೆ ನಮಗೆ ಇವಾಗಲೇ ಅದ್ರ ಹೊಡೆತ ಬಿದ್ದಿದೆ. ಇನ್ನು ಮುಂದಕ್ಕೆ ಮತ್ತು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇದೆ. ಮಳೆಗಾಲದಲ್ಲಿ ನಾಡದೋಣಿ ಹೋಗ್ತಾ ಇದೆ. ಈ ನಾಡದೋಣಿ ಹೋಗುವಾಗ್ಲೂ ಅದ್ರಲ್ಲಿ ದುಡಿಯೋರು ನಮ್ಮವರೇ. ಈಗ ಯಾರು ಪರ್ಸಿನ್ ಮೀನುಗಾರಿಕೆಯಲ್ಲಿ ದುಡಿತಿದ್ರು ಅವರೇ. ಅವರು ನಾಡದೋಣಿಯಲ್ಲಿ ಹೋಗುವಾಗ ಅವರು ಓನರ್ ಆಗಿರ್ತಾರೆ, ಅದರಲ್ಲಿ ಓನರ್ ಆಗಿ ಕೆಲಸ ಮಾಡ್ತಿರೋರು. ಆವಾಗ್ಲೇ ಈಗ ಈ ಆಳ ಸಮುದ್ರದಲ್ಲಿರುವ ಮೀನುಗಳು ಆ ಸಮಯದಲ್ಲಿ ಬದಿಗೆ ಬರುವಂತದ್ದು. ಈಗ ಅದಕ್ಕೂ ಕುತ್ತು ಬೀಳ್ತಾ ಇದೆ. ಅಂದ್ರೆ ಒಂದು ಲೆಕ್ಕದಲ್ಲಿ ಇಲ್ಲಿ ಬರ ಬರುತ್ತೆ. ಈಗ ರೈತರಿಗೆ ಹೇಗೆ ಬರ ಬರುತ್ತೋ ಬಂದಿದೆಯೋ ಈಗ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮೀನುಗಾರಿಕಾ ಬರ ಬರುತ್ತೆ. ಆದ್ರೆ ಸರ್ಕಾರ ಈವಾಗಲೇ ಎಚ್ಚೆತ್ತುಕೊಳ್ಬೇಕು. ನಮ್ಮ ಹೋರಾಟ ಏನಂತ ಹೇಳಿದ್ರೆ ನಮಗೆ ಈವಾಗಲೇ ತೊಂದರೆ ಉಂಟಾಗ್ತಿದೆ, ಸಾಲ ಸೋಲ ಮಾಡಿ ನಮಗೆ ತುಂಬಾ ಕಷ್ಟ ಆಗ್ತಿದೆ. ನೋಡಿ, ನಾವು ಇವಾಗ ನಮ್ಮ ಸರ್ಕಾರ ಹೇಳಿದಾಗೆ, ಅಲ್ಲಿಗೆ ಸಾಹಿತಿಗಳು ಎಲ್ಲ ತಿಳಿದವರೆಲ್ಲ ಹೇಳಿದಾಗೆ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಬೇಕಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮೂಲ ಕಸಬು, ಇದು ಮೂಲ ಕಸಬಿನ ಸಾಂಪ್ರದಾಯಿಕ ನಮ್ಮ ಕಸಬು, ಅದನ್ನು ಉಳಿಸ್ಲಿಕ್ಕೆ ಇವರಿಗೆ ಒಂದು ಪರಿಮಿತಿ ಇಲ್ಲ ಅಂತ ಹೇಳಿದ್ರೆ ಇವರನ್ನು ನಾವು ಯಾವ ರೀತಿಯಲ್ಲಿ ಒಂದು ಪರಿಗಣಿಸಬೇಕಾಗ್ತದೆ ಸರ್? ಅಂದ್ರೆ ನಮ್ಮ ಈ ಉದ್ದೇಶವೇ ನಮ್ಮ ಮೂಲ ಕಸಬನ್ನು ಉಳಿಸಬೇಕು. ಆವಾಗ ಇವರು ಕೂಡ ಅದಕ್ಕೆ ಸಪೋರ್ಟ್ ಆಗಿ ಇರ್ಬೇಕಲ್ಲ ಸರ್? ಅಂದ್ರೆ ಪರ್ಸಿನ್ ಎಲ್ಲ ಮಾಡಿರೋರೆಲ್ಲ ಬಂಡವಾಳಶಾಹಿಗಳು. ಅವರು ದುಡಿತಿಲ್ಲ ಸಮುದ್ರಕ್ಕೆ ಹೋಗಿ. ನಾವು ದುಡಿತೀವಲ್ಲ, ನಾವು ನಮ್ದೇ ಓನರ್, ನಾವೇ ಬೆರಳೆಣಿಕೆ ಎಷ್ಟು ಮಾತ್ರ. ಈಗ ಅಲ್ಲಿ ಇರೋದು ನೈಜವಾಗಿ ಮೀನುಗಾರ ಇರೋದು ಬೆರಳೆಣಿಕೆ ಎಷ್ಟು ಮಾತ್ರ. ಉಳಿದವರು ಹಯರ್ ಬೇರೆ ಬೇರೆ. ಅದು ಕೂಡ ಈಗ ಅವರ ಒಂದು ಓನರ್ ಇದ್ರೆ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಯಾರು? ಬಹುಶಃ ಜಾರ್ಖಂಡ್ ಇರ್ಬೋದು, ಒರಿಸ್ಸಾ ಇರ್ಬೋದು, ಕೇರಳ ಇರ್ಬೋದು, ತಮಿಳು, ತೆಲುಗು, ಇವರೆಲ್ಲ ನಮ್ಮವರು ಇಲ್ಲಿದ್ದಾರೆ. ತುಂಬಾ ಕಮ್ಮಿ ಇದ್ದಾರೆ. ಇವರು ಎಲ್ಲಿ ಎಸಿ ರೂಮ್ ಅಲ್ಲಿ ಕುತ್ಕೊಂಡು ಬೇರೆಯವರನ್ನು, ಪಾಪದವರನ್ನು ಕಾರ್ಮಿಕರಾಗಿ ಅಲ್ಲಿ ಮೀನುಗಾರಿಕೆಗೆ ಕಳಿಸ್ತಾರೆ. ಇವಾಗಲೇ ನೀವು ಇನ್ಸಿಡೆಂಟ್ ನೋಡಿದ್ರಿ, ಅದೊಂದು ಫಿಶಿಂಗ್ ಬೋಟ್ ಇದ್ದು ಕಾಣೆದ ಸುವರ್ಣ ತ್ರಿಭುಜದ್ದು. ಅದೇ ರೀತಿ ಫಸ್ಟ್ ಆಫ್ ಆಲ್ ಇದೆ ಅಂತ ಏನು ಹೇಳ್ಬೇಕಂದ್ರೆ ಇದರಲ್ಲಿ ಇವಾಗ ಇವರು ಮಾಡ್ತಾರಲ್ಲ, ಇದು ಕೂಡ ಸೆಕ್ಯೂರಿಟಿ ಇಶ್ಯೂಸ್ ತುಂಬಾ ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ ಕಾಣಿಸ್ತಾ ಇದೆ ಸರ್. ಸೆಕ್ಯೂರಿಟಿ ಅನ್ನೋರು ಪಾಲನೆ ಮಾಡುತ್ತಾ ಇಲ್ಲ. ಅದರಿಂದಾಗಿ ಅದು ಒಂದು ಉದ್ಯಮ ಅದೇ ರೀತಿಯಲ್ಲ ಸೆಕ್ಯೂರಿಟಿ ಇಂಪ್ಲಿಮೆಂಟೇಷನ್ ಅಲ್ಲಿ ಇದ್ರೆ ಈ ರೀತಿ ಅನಾಹುತ ಅವರು ಸಿಗ್ತಿರ್ಲಿಲ್ಲ. ಇನ್ನಷ್ಟು ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತಗೊಳ್ಬೇಕು. ವೀಕ್ಷಕರೇ, ಲೈಟ್ ಫಿಶಿಂಗ್ ಕಿರಿಕ್ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ, ಮತ್ತೆ ಬರ್ತೇನೆ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ. ಲೈಟ್ ಫಿಶಿಂಗ್ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಅತಿಥಿಗಳ ಜೊತೆಗೆ ಮಾತನಾಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತಾ ಇದ್ರು. ಜೊತೆಗೆ ಅವರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ರು. ರಾಜೇಶ್ ಕುಂದರ್ ಅವರೇ, ನಾನು ನಿಮ್ಮನ್ನ ಕೇಳಬೇಕು. ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಲೈಟ್ ಫಿಶಿಂಗ್ ಅನ್ನುವಂಥದ್ದನ್ನ ಇಲ್ಲಿ ಕೇವಲ ಇಲ್ಲಿ ಭಾರತದಲ್ಲಿ ಅಥವಾ ಈ ಕರಾವಳಿಯಲ್ಲಿ ಮಾತ್ರ ಮಾಡಲಾಗ್ತಾ ಇದೆ, ಅಥವಾ ವಿದೇಶಗಳಲ್ಲಿ ಕೂಡ ಈ ಒಂದು, ಯಾಕಂತ ಹೇಳಿದ್ರೆ ಆಧುನಿಕ ತಂತ್ರಜ್ಞಾನ ಬಂದ ಹಾಗೆ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಹೋಗಲಾಗ್ತಾ ಇರುವಂತದ್ದು. ವಿದೇಶಗಳಲ್ಲಿ ಹೇಗಿದೆ? ವಿದೇಶಗಳಲ್ಲಿ ಕೂಡ ಇದೇ ರೀತಿ ಅಲ್ಲಿನ ಸ್ಥಳೀಯ ಮೀನುಗಾರರಿಂದ ವಿರೋಧಗಳು ವ್ಯಕ್ತ ಆಗ್ತಾ ಇದೆಯಾ, ಹೇಗೆ ಅನ್ನುವಂಥದ್ದು? ವಿದೇಶಗಳಲ್ಲಿ ಈಗ ನಾರ್ವೆ, ದಕ್ಷಿಣ ಕೊರಿಯಾ, ಜಪಾನ್, ಇಂಡೋನೇಷ್ಯಾ,
ಇದೆಲ್ಲ ಎಲ್ಲಿ ಎಲ್ಲ ದೇಶದಲ್ಲಿ ಕೂಡ ಲೈಟ್ ಫಿಶಿಂಗ್ ಇತ್ತು, ನಡೀತಾ ಇತ್ತು ಲೈಟ್ ಫಿಶಿಂಗ್. ಆದರೆ ಅಲ್ಲಿ ಏನಂದರೆ ಈ ಸ್ಥಳೀಯ ಮೀನುಗಾರರು, ಯಾಕೆಂದರೆ ಅಲ್ಲಿ ಎಲ್ಲರೂ ಕೂಡ ಒಂದು ಈ ಏನು ನಾವು ತಿಂಗಳಿಗೆ ಸಂಬಳ ತಗೊಳ್ತೇವೆ ಆ ರೀತಿ ಕೆಲಸ ಮಾಡುವವರು. ಒಂದು ಬೋಟ್ ಇರುತ್ತೆ, ಅದರಲ್ಲಿ ತಿಂಗಳಿಗೆ ಸಂಬಳ ತಗೊಂಡು ಕೆಲಸ ಮಾಡುವವರು. ಈ ಎಷ್ಟು ದೇಶಗಳೀಗ ಏನು ಲೈಟ್ ಫಿಶಿಂಗನ್ನು ಯೂಸ್ ಮಾಡಿದೆವು, ಅದು ಯಾವುದೇ ದೇಶದಲ್ಲಿ ಕೂಡ ಈಗ ಮೀನಿನ ಬರ ಸ್ಟಾರ್ಟ್ ಆಗಿದೆ. ಇವತ್ತು ನಾರ್ವೆ ತಗೊಳ್ಳಿ, ನಾರ್ವೆದಲ್ಲಿ ಈ ಫಿಶಿಂಗ್ ಹೋಗ್ಲಿಕ್ಕೆ ಇಲ್ಲ. ಜಪಾನ್ ಇರಲಿ, ಕೊರಿಯಾ ಇರಲಿ, ಇಂಡೋನೇಷ್ಯಾ ಇರಲಿ, ಪ್ರತಿಯೊಂದು ಅವರು ಏನು ಮಾಡಿ ಬಿಟ್ಟದನ್ನು ಇವತ್ತು ಇಂಡಿಯಾಕ್ಕೆ ತಗೊಂಡು ಬರ್ತಾ ಇದ್ದಾರೆ. ಇಂಡಿಯಾದಲ್ಲಿ ಇರುವಂಥ ಮೀನನ್ನು ಕೂಡ ಸರ್ವನಾಶ ಮಾಡಬೇಕನ್ನೋ ಉದ್ದೇಶ. ಇದು ಎಲ್ಲ ಬಂದಿರುವಂಥದ್ದು ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ನಾರ್ವೆದಿಂದ ಬರುವಂಥ ಕಲ್ತದ್ದನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದು ಅಲ್ಲಿ ಎಲ್ಲ ಏನು ಮೀನ ಸಂತದ್ದೆಲ್ಲ ನಶಿಸಿ ಹೋಗಿರುವಂಥದ್ದು. ಇವತ್ತು ಭಾರತವನ್ನು ಅದನ್ನು ಮತ್ಸ್ಯ ಸಂಪತ್ತನ್ನು ನಶಿಸುವಂಥ ಪ್ರಯತ್ನವನ್ನು ಕೆಲವೊಂದು ಹಿತಾಸಕ್ತಿ ಏನು ಇದು ಮಾಡ್ತಾ ಇದೆಯೋ ಅವರೆಲ್ಲ ಮಾಡ್ತಾ ಇದ್ದಾರೆ. ಯಾವುದೇ ಇವತ್ತೇನು ತಂತ್ರಜ್ಞಾನ ಎಷ್ಟೇ ಮುಂದುವರಲಿ, ಎಷ್ಟು ತಂತ್ರಜ್ಞಾನ ಮುಂದುವರಿತ ಅಷ್ಟೇ ಅಪಾಯ ಕೂಡ ಅಷ್ಟೇ ಇದೆ. ಯಾಕಂದರೆ ಇದೇ ಒಂದು ಉದಾಹರಣೆ ತಗೊಳ್ಬೋದು ನಾವು. ಯಾಕಂದರೆ ಲೈಟ್ ಫಿಶಿಂಗ್ ಏನು ತಂತ್ರಜ್ಞಾನದಿಂದ ಬಂದಿರುವಂಥದ್ದು. ಅದನ್ನು ಯಾವ ರೀತಿ ಹಿಡಿಯುವಂಥ ಏನಿದೆ ಅದು ತಂತ್ರಜ್ಞಾನದಿಂದ ಬಂದಿರುವಂಥದ್ದು. ಅದೆಷ್ಟು ತಂತ್ರಜ್ಞಾನ ಎಷ್ಟು ಮುಂದುವರಿದ ಅಷ್ಟೇ ಅಪಾಯ ಕೂಡ ಜಾಸ್ತಿ. ನಾನು ಇವತ್ತೇನು ಲೈಟ್ ಫಿಶಿಂಗ್ ಮಾಡಿಬಿಟ್ಟು, ನಾನೇನು ಬುಲ್ಟ್ರಾಲ್ ಮಾಡಿಬಿಟ್ಟು ನನ್ನ ಸಂಸಾರವನ್ನು ಸಾಕಿಬಿಟ್ಟು ನನ್ನ ಹಿಂದೆ ಬರುವಂಥ ಮಕ್ಕಳನ್ನು ಕೂಡ ನೋಡಬೇಕು. ಮತ್ಸ್ಯ ಸಂಪತ್ತು ಉಳಿಬೇಕು. ಅದು ಉಳಿಬೇಕಾದ್ರೆ ಲೈಟ್ ಫಿಶಿಂಗ್, ಬುಲ್ಟ್ರಾಲ್ ಬ್ಯಾನ್ ಆಗಬೇಕು. ಇಷ್ಟೇ ನಮ್ಮ ಉದ್ದೇಶ. ಸರ್, ಅಲ್ಲಿ ಈಗ ಅವರು ಬುಲ್ಟ್ರಾಲ್ ಅಂತ ಹೇಳಿದ್ರು ನೋಡಿ, ಬುಲ್ಟ್ರಾಲೂ ಅಲ್ಲಿ ಬ್ಯಾನ್ ಆಗಿದೆ. ಇಲ್ಲಿಗೆ ಅವ್ರು ಎಷ್ಟು ದೇಶಗಳು ಹೇಳಿದ್ರ, ಈ ಲೈಟ್ ಫಿಶಿಂಗ್ ಒಂದೇ ಅಲ್ಲ, ಬುಲ್ಟ್ರಾಲ್ ಬೇರೆ ಆಗಿದೆ. ಆದ್ರೆ ನಮ್ಮಲ್ಲಿ ಇತ್ತು ಬುಲ್ಟ್ರಾಲ್. ಆವಾಗ ನಾವೇನ್ ಮಾಡಿದೇವೆ, ಅದಕ್ಕೆ ಹೋರಾಡಿದ್ವಿ. ಬುಲ್ಟ್ರಾಲ್ ಅವರನ್ನ ಮನವೊಲಿಸಿದ್ವಿ. ನೋಡಿ, ಇಂಥ ತೊಂದರೆ ಆಗ್ತಿದೆ, ದಯವಿಟ್ಟು ಮಾಡಬೇಡಿ ಅಂತ. ನೋಡಿ, ಅವ್ರು ಕನ್ವಿನ್ಸ್ ಆದ್ರು, ನಮ್ಮೊಂದಿಗೆ ಒಂದು ಸೌಹಾರ್ದಯುತ ಮಾತುಕತೆಗೆ ಬಂದ್ರು. ಇದನ್ನಾಗ ಸ್ಟಾಪ್ ಮಾಡಿದ್ದಾರೆ. ಈಗ ಸ್ಟಾಪ್ ನಾನು ಆವಾಗೊಮ್ಮೆ ಹೇಳಿದೆ, ನಮ್ಮವರು ಈಗ ಸ್ವಂತವಾಗಿ ದೋಣಿ ಬಲೆ ಖರೀದಿಸಿರೋದು ಈ ಬುಲ್ಟ್ರಾಲ್, ಈ ಲೈಟ್ ಫಿಶಿಂಗ್ ಇಂದ ನಿಲ್ಲಿದ್ರೋದ್ರಿಂದ. ನೋಡಿ, ಅವ್ರು ನಮ್ಗೆ ಅಷ್ಟು ಉಪಕಾರ ಮಾಡ್ತಾರೆ. ಯಾವ್ದು ಇದು ಯಾಕೆ ಆಗ್ತಾ ಇಲ್ಲ, ಇದು ಆಗ್ಲೇಬೇಕು. ನಾವೆಲ್ಲ ಬದುಕಬೇಕು ಅನ್ನೋದೇ ನಮ್ಮ ಆಸೆ. ಎಲ್ಲರೂ ಬದುಕೋಣ ನಾವು. ಎಸ್ ಚಂದ್ರಶೇಖರ್ ಸರ್, ಇದನ್ನ ಹೇಗೆ ಒಂದು ಕನ್ಕ್ಲೂಷನ್ಗೆ ತರಬಹುದು? ಅಂದ್ರೆ ಯಾಕಂತ ಹೇಳಿದ್ರೆ ಮೀನುಗಾರರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಡಲ ಮಕ್ಕಳು ಅಂತಾನೆ ಗುರುತಿಸಿಕೊಳ್ಳು. ಅಂದ್ರೆ ಎಲ್ರಿಗೂ ಒಂದು ಆದಾಯ ಸಂಪಾದನೆವೇ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಹೀಗಿರುವ ಸಂದರ್ಭದಲ್ಲಿ ಒಂದೆರಡು ಗೊಂದಲಗಳು ಇತ್ಯಾದಿಗಳೆಲ್ಲ ಬರುವಾಗ ಇದನ್ನ ಹೇಗೆ ಸರಿ ಮಾಡಿಕೊಂಡು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗ್ಬೋದು? ನೋಡಿ, ಇದಕ್ಕೆ ಫಸ್ಟ್ ಆಫ್ ಆಲ್ ನಾವು ಹೇಳುದಂದ್ರೆ ಸರ್ಕಾರ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸರ್ಕಾರ ಇದಕ್ಕೆ ತುಂಬಾ ಫೋಕಸ್ ಕೂಡ ಕೊಡ್ಬೇಕು. ಯಾಕೆಂದ್ರೆ ನಾವು ಮೂಲ ಮೀನುಗಾರರನ್ನು ರಕ್ಷಣೆ ಮಾಡುವವರು ಯಾರು? ಸರ್ಕಾರದವರಂತ ನಾವು ಎಣಿಸ್ತೇವೆ. ಯಾಕೆಂದ್ರೆ ಅವರು ಏನಾದರೂ ನಮಗೆ ಗೈಡೆನ್ಸ್, ಯಾಕೆಂದ್ರೆ ನಾವು ಅದೇ ಕಸಬನ್ನು ಮಾಡಿ ಜೀವಿಸುವವರು. ಒಂದು ವೇಳೆ ಅವರೇ ಇದಕ್ಕೆ ಗಮನ ಕೊಡದಿದ್ರೆ, ಈ ಪರ್ಸಿನ್ ಬುಟ್ನವರು ಇದೇ ರೀತಿ ಲೈಟ್ ಹಾಕಿ ನಮ್ಮನ್ನು ರಿವೀನ್ ಮಾಡಿಬಿಟ್ರೆ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಸಾಗಿಸಬೇಕು ಸರ್? ಅದಕ್ಕೋಸ್ಕರ ಅದೇ ರೀತಿ ಅವರು ಪರ್ಸಿನ್ ಬೋಟ್ ಮಾಲೀಕರಿಗೆ ಕೂಡ ಇಂಪ್ಲಿಮೆಂಟೇಷನ್ಸ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಅವರು ಕೂಡ ಇದನ್ನೇ ಮಾಡಿ ಹೋದವರು. ನಮ್ಮ ಹಿರಿಯರು ಮಾಡಿದ ಸಂಪ್ರದಾಯವನ್ನು ನಾವು ಇದನ್ನು ಬಿಡುವುದೇ ಇಲ್ಲ, ಅದನ್ನು ನಶಿಸಲಿಕ್ಕೆ ಬಿಡುವುದಿಲ್ಲ. ಅದನ್ನು ಕೂಡ ಅವರ ಪರ್ಸಿನ್ ಬೋಟ್ ಮಾಲೀಕರು ಕೂಡ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಏಕೆಂದ್ರೆ ಎಲ್ಲರೂ ಹೇಳಿದಾಗೆ, ಅದು ಲಾಜಿಕಲಿ ಹೇಳಿದಾಗೆ ಹಣ ಬರ್ತದೆ ಹೋಗ್ತದೆ, ಅದಲ್ಲ. ನಮ್ಮ ಸಂಪ್ರದಾಯ, ನಮ್ಮ ಹಿರಿಯರು ಮಾಡಿದ ಸಂಪ್ರದಾಯ ತನವನ್ನು ನಾವು ಉಳಿಸಿಕೊಳ್ಳಲೇಬೇಕು. ಅದಕ್ಕಾಗಿ ನಾವು ದಕ್ಷಿಣ ಕನ್ನಡ ಕರಾವಳಿ ಮೀನುಗಾರರು ಮಾಡುತ್ತಿರುವ ಯೋಗ ಫಸ್ಟ್ ಇಂಟೆನ್ಷನ್ ನಮ್ಮದು, ನಮ್ಮ ಸಾಂಪ್ರದಾಯಿಕ ಇದು ಮೀನುಗಾರಿಕೆ ನಾವು ಉಳಿಸಬೇಕು. ಆದರೆ ಉಳಿಸ್ಬೇಕಂದ್ರೆ ಇವರೆಲ್ಲ ಮಾಡೋ ಆಧುನಿಕತೆ ಯಾವುದು ಲೈಟಿಂಗ್ಸ್, ಬುಲ್ಟ್ರಾಲಿಂಗ್, ಇದನ್ನು ಮಸ್ಟ್ ಆಗಿ ಬ್ಯಾನ್ ಮಾಡಲೇಬೇಕು, ನಿಷೇಧ ಮಾಡಲೇಬೇಕು. ಇದಕ್ಕೆ ಸರ್ಕಾರ ತುಂಬಾ ಇದರಲ್ಲಿ ಗಮನ ಹರಿಸಲೇಬೇಕಾಗುತ್ತೆ ಸರ್. ಎಸ್ ಸುಭಾಷ್ ಬುಳೂರ್ ಅವರೇ, ತಾವು ಏನು ಹೇಳ್ತೀರಿ ಕೊನೆಯದಾಗಿ? ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೇಗೆ ಹೋಗ್ಬೋದು, ಈ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ನಡಿಬೇಕು ಅನ್ನುವಂಥದ್ದು? ನೋಡಿ, ತಾವು ಹೇಳೋದಕ್ಕೆ ಹೇಳ್ತೀವಿ, ಈ ವರ್ಷ ಈ ಒಂದು ಲೈಟ್ ಫಿಶಿಂಗ್ ಇಲ್ದಿರೋದ್ರಿಂದ ಈ ವರ್ಷ ಪರ್ಸಿನ್ ಮೀನುಗಾರಿಕೆಯು ಚೆನ್ನಾಗಿದೆ. ಈಗ ಈ ಟ್ರಾಲ್ ಬೋಟ್ನವ್ರ ಮೀನುಗಾರಿಕೆ ಚೆನ್ನಾಗಿದೆ, ನಮ್ದು ಮೀನುಗಾರಿಕೆ ಮೂಲ ಚೆನ್ನಾಗಿದೆ, ಒಳ್ಳೇದುಂಟು, ಗಿಲ್ನೆಟ್ ಚೆನ್ನಾಗಿದೆ, ಅಲ್ಲಿ ಕರೆ ಫಿಶಿಂಗ್ ಚೆನ್ನಾಗಿದೆ. ಅಂದ್ರೆ ನಾವೆಲ್ಲ ಚೆನ್ನಾಗಿ ಬದುಕ್ತಾ ಇರುವಾಗ ಈ ಒಂದು ಅದರಿಂದ ಆ ಸಮುದ್ರದಲ್ಲಿ ಸಿಗುವ ಅನ್ನವನ್ನ ಎಲ್ಲರೂ ಸಮಾನವಾಗಿ ತಿಂತಿರುವಾಗ ಈ ಅನ್ನಕ್ಕೆ ವಿಷವನ್ನ ತುಂಬುವ ಕೆಲಸವನ್ನ ಇವ್ರು ಮಾಡ್ತಿದ್ದಾರೆ. ಆದ್ರಿಂದ ನಾನು ಬಂಧುಗಳ ಹತ್ರ, ಅವ್ರು ನಮ್ಮ ಬಂಧುಗಳೇ, ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದೇ, ಎಲ್ರೂ ನಾವು ಚೆನ್ನಾಗಿ ದುಡಿಯೋಣ, ಚೆನ್ನಾಗಿ ಸೌಹಾರ್ದಯುತವಾಗಿ ಇರೋಣ, ದೇವರು ಕೊಟ್ಟದನ್ನ ಹಂಚಿ ತಿನ್ನೋಣ. ದಯವಿಟ್ಟು ಬೇಡ ಈ ಮೀನುಗಾರಿಕೆ ಬೇಡ, ಲೈಟ್ ಫಿಶಿಂಗ್ ಬೇಡ ಅಂತ ಹೇಳೋದು. ಎಸ್ ರಾಜೇಶ್ ಪುತ್ರನವರೇ, ತಾವೇನು ಹೇಳ್ತೀರಿ? ಇಷ್ಟರವರೆಗೆ
ಮಂಗಳೂರಲ್ಲಿ ಎಲ್ಲರೂ ಕೂಡ ಸೌಹಾರ್ದ ರೀತಿಯಲ್ಲಿ ಪ್ರತಿಯೊಂದು ವಿಚಾರವನ್ನು ನಾವು ಪರಿಹರಿಸುವಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಆದರೆ ಇವತ್ತು ನಾವು ಈ ಲೈಟ್ ಫಿಶಿಂಗ್ ಏನಿದೆಯೋ, ಇವತ್ತು ನಾನು ಅವರೇನು ಲೈಟ್ ಫಿಶಿಂಗ್ ಹಾಕಿದ್ದಾರೆ, ನಾನು ಹೋಗಿ ಬುಲ್ಟ್ರೋಲ್ ಹಾಕಿದರೆ ಪಾಪ ಬಲಿಪಶು ಆಗುವಂಥದ್ದು ಇವರು ಮೂಲ ಮೀನುಗಾರರು. ಎಷ್ಟೋ ಬಡ ಕುಟುಂಬಗಳಿದೆ ಮೀನುಗಾರರಲ್ಲಿ, ಮೂಲ ಮೀನುಗಾರರಲ್ಲಿ ಬಹಳಷ್ಟು ಬಡ ಕುಟುಂಬಗಳಿದೆ. ಅವರು ಕೂಡ ಮುಂದಿನ ಜನಾಂಗಕ್ಕೆ ಅವರನ್ನು ಅದೊಂದು ಏನು ಮೂಲ ಮೀನುಗಾರಿಕೆ ಅದನ್ನು ತೋರಿಸುವಂಥ ಪ್ರಯತ್ನ ಇರಬೇಕು. ಹಾಗಾಗಿ ನಾನು ಏನು ಹೇಳುವಂಥದ್ದು ಏನಂದರೆ, ಇವತ್ತು ಏನು ಇವರು ಲೈಟ್ ಫಿಶಿಂಗನ್ನು ಮಾಡ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ಕೂಡ ಸೌಹಾರ್ದ ರೀತಿಯಲ್ಲಿ ಇವತ್ತು ಇವರು ಹೇಳ್ದಾಗೆ ಪ್ರತಿಯೊಬ್ಬರು ಕೂಡ ನಾವು ಟ್ರಾಲಿಂಗ್ ಅವರು ಕೂಡ ನಮಗೇನು ಭಾಳಷ್ಟು ಖುಷಿಯಲ್ಲಿದ್ದೇವೆ ನಾವು. ಅವರು ಕೂಡ ಇವತ್ತು ಈ ವರ್ಷ ಭಾಳ ಖುಷಿಯಲ್ಲಿ. ಅದರ ಮಧ್ಯೆ ಇವರು ಲೈಟ್ ಫಿಶಿಂಗನ್ನು ತಗೊಂಡು ಬಂದು ನಮ್ಮೊಳಗೆ ಮೀನುಗಾರರ ಮಧ್ಯೆ ಒಂದು ಘರ್ಷಣೆ ಉಂಟು ಮಾಡುವಂಥದ್ದು ಇದು ಸಮಂಜಸವಂಥ ವಿಷಯ ಅಲ್ಲ. ದಯವಿಟ್ಟು ನಾನೇನು ತಿಳಿಯುವಂಥ ಎಲ್ಲ ಈ ಏನು ಪರ್ಶಿನಿ ಮೀನುಗಾರರು ಲೈಟ್ ಫಿಶಿಂಗನ್ನು ನಿಲ್ಲಿಸಿ ಸೌಹಾರ್ದ ರೀತಿಯಲ್ಲಿ ನಾವು ಒಂದೇ ತಾಯಿಯ ಮಕ್ಕಳಂತೆ ಈ ಒಂದು ಮೀನುಗಾರಿಕೆಯನ್ನು ಮಾಡುವಂಥ ಒಂದು ನನ್ನೊಂದು ವಿಜ್ಞಾಪನೆ. ಎಸ್, ಧನ್ಯವಾದಗಳು ಮೂವರಿಗೂ ಕೂಡ. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ. ಅಂದರೆ ತಮಗಿರುವಂತಹ ಸವಾಲುಗಳು ಹಾಗೆಯೇ ಮುಂದೆ ಯಾವ ರೀತಿ ಇದನ್ನು ಒಂದು ಸರಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ರಿ. ಮೂವರಿಗೂ ಧನ್ಯವಾದಗಳಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಎಸ್ ಲೈಟ್ ಫಿಶಿಂಗ್ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಎಷ್ಟೊತ್ತು ಮಾತನಾಡಿದ್ವಿ. ಅತಿಥಿಗಳು ಅವರ ಒಂದು ಸಮಸ್ಯೆಗಳನ್ನು ಹೇಳಿದ್ರು. ಟ್ರಾಲ್ ಬೋಟ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೆಯೇ ಕರಾವಳಿಯ ಮೂಲ ಮೀನುಗಾರರ ಸಂಘದ ಗೌರವಾಧ್ಯಕ್ಷ ಸುಭಾಷ್ ಬೋಳೂರ್ ಅವರು ಮಾತನಾಡಿದರು. ಹಾಗೆಯೇ ಮೀನುಗಾರ ಪ್ರತಿನಿಧಿ ಚಂದ್ರಶೇಖರ್ ಶ್ರೀಯಾನ್ ಗುಡ್ಡೆಕೊಪ್ಪಲ ಅವರು ಕೂಡ ಮಾತನಾಡಿದರು. ಜೊತೆಗೆ ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರ ಒಂದು ಚಿಂತನೆಗಳನ್ನು ಹೇಳಿರುವಂಥದ್ದು. ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ವಿಚಾರ, ಮೀನುಗಾರಿಕೆ ಅನ್ನುವಂಥದ್ದು ಬಹಳ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರುವಂಥದ್ದು. ಹೀಗಿರುವ ಸಂದರ್ಭದಲ್ಲಿ ಇಲ್ಲಿರುವಂತಹ ಕೆಲವೊಂದು ಗೊಂದಲಗಳನ್ನು ನಿವಾರಿಸುವಂತಹ ಮಹತ್ತರ ಜವಾಬ್ದಾರಿ ಸರ್ಕಾರದ ಮೇಲಿರುವಂಥದ್ದು. ಯಾಕಂತ ಹೇಳಿದರೆ ಮತ್ಸ್ಯೋದ್ಯಮವನ್ನು ನಂಬಿಕೊಂಡು ಲಕ್ಷಾಂತರ ಕುಟುಂಬಗಳು ಇವತ್ತು ಕೂಡ ಜೀವನವನ್ನು ಸಾಗಿಸ್ತಾ ಇದೆ. ಆದರೆ ಅದರಲ್ಲಿರುವಂತಹ ಕೆಲವೊಂದು ವಿಭಾಗಗಳಿಂದಾಗಿ ಕೆಲವೊಂದು ಗೊಂದಲಗಳು ಏರ್ಪಟ್ಟಿರ್ಬೋದು, ಕೆಲವೊಂದು ನಿಯಮಗಳ ಒಂದು ಸರಿಯಾದ ಪರಾಮರ್ಶೆ ಮಾಡೋದಕ್ಕೆ ಸಾಧ್ಯ ಆಗದಿರ್ಬೋದು, ಅಥವಾ ಒಂದು ನಿಯಮಗಳು ಕಟ್ಟುನಿಟ್ಟಿನಲ್ಲಿ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಒಂದು ಪರಿಶೀಲನೆ ನಡೆಸುವಂತಹ ವ್ಯವಸ್ಥೆಗಳು ಇಲ್ಲದೆ ಇರುವಂತಹದ್ದು. ಇದೆಲ್ಲವೂ ಕೂಡ ಈ ಎಲ್ಲ ಒಂದು ಗೊಂದಲಗಳಿಗೆ ಕಾರಣ ಆಗಿದೆ ಅನ್ನುವಂಥದ್ದು. ಈ ಎಲ್ಲ ಗೊಂದಲಗಳು ಈಡೇರಲಿ, ಮೀನುಗಾರಿಕೆ ಅನ್ನುವಂಥದ್ದು ಯಾವುದೇ ರೀತಿ ಗೊಂದಲಗಳಿಲ್ಲದೆ, ಆತಂಕಗಳಿಲ್ಲದೆ ನಿರಾತಂಕವಾಗಿ ಸಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.